ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಆಗಸ್ಟ್ 20 ಮತ್ತು 21 2026 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ಎಲ್ಲ ತರಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾದ ಅತ್ಯಂತ ಪ್ರಮುಖವಾದ ಕರೆಂಟ್ ಅಫೇರ್ಸ್ಗಳೊಂದಿಗೆ ನಿಮ್ಮ ಮುಂದೆ ಇವತ್ತಿನ ದಿನ ಬಂದಿದ್ದೇನೆ. ಜೊತೆಗೆ ಇಂದಿನ ವಿಡಿಯೋದಲ್ಲಿ ಒಟ್ಟು 6 ಪ್ರಮುಖ ವಿಷಯಗಳಿವೆ. ಮೊದಲನೇದಾಗಿ ಇಂಡಿಯಾ ಮಲೇಷಿಯಾ ಉದರ ಶಕ್ತಿ ಏರ್ ಎಕ್ಸರ್ಸೈಸ್ 2026, ಭಾರತ ಮಲೇಷಿಯಾ ಉದರ ಶಕ್ತಿ ವಾಯು ಸಮರಾಭ್ಯಾಸ 2026 ಬಗ್ಗೆ ತಿಳ್ಕೊಳ್ಳೋದ. ನಂತರ ಘಟಿಯಾನ ದ್ವಿವರ್ಣ ಅಂದರೆ ಪಶ್ಚಿಮ ಘಟ್ಟಗಳ ಸಿಹಿ ನೀರಿನ ಏಡಿಯಾಗಿರುತ್ತೆ, ಇದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಮೂರನೇದು ಗ್ರಾಮೀಣ ಜ್ಞಾನ್ ಸೇತು ಆ್ಯಪ್, ಇದು ಒಂದು ಲೈಬ್ರರಿ ಆ್ಯಪ್ ಆಗಿರುತ್ತೆ. ಇದು ಎಲ್ಲಿ ಲಾಂಚ್ ಆಗಿರೋದು ಅಂತಲೂ ತಿಳ್ಕೊಳ್ಳೋದ. ನಾಲ್ಕನೇದು ಅಮೆರಿಕ ವಿವಿಧ ರಾಜ್ಯಗಳಲ್ಲಿ ಆಗಸ್ಟ್ 15 ಭಾರತ ದಿನ ಎಂದು ಸೆಲೆಬ್ರೇಟ್ ಮಾಡಿದ್ದಾರೆ, ಅದ್ರ ಬಗ್ಗೆನೂ ತಿಳ್ಕೊಳ್ಳೋದ, ಯಾವ್ಯಾವ ಸಿಟಿಯಲ್ಲಿ ಲಾಂಚ್ ಆಗಿದೆ, ಸೆಲೆಬ್ರೇಟ್ ಆಗಿದೆ ಅಂತ. ಜೊತೆಗೆ ಲಡಾಖ್ ಲಾಂಚ್ ಫಸ್ಟ್ ಬ್ಲ್ಯಾಕ್ ನೆಕ್ ಕ್ರೇನ್ ಫೆಸ್ಟಿವಲ್ ಕೂಡ ಲಾಂಚ್ ಆಗಿದೆ, ಸೆಲೆಬ್ರೇಟ್ ಮಾಡಿದ್ದಾರೆ. ಎಲ್ಲಿ ಅಂತಲೂ ನೋಡೋದ, ಲಡಾಖ್ ಅಂತಲೇ ಹೆಸರಲ್ಲೇ ಇದೆ. ಜೊತೆಗೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದ, ಏನು ಎತ್ತ ಅಂತ. ಆರನೇದು ಕ್ಯಾಸ್ಕೇಡ್ ಫ್ರಾಗ್, ಈ ಕ್ಯಾಸ್ಕೇಡ್ ಫ್ರಾಗ್ ಬಗ್ಗೆನೂ ತಿಳ್ಕೊಳ್ಳೋದ. ಇದು ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಪತ್ತೆಯಾಗಿದೆ, ಇದರ ಬಗ್ಗೆ ಕೂಡ ನಾವು ಪೂರ್ತಿ ತಿಳ್ಕೊಳ್ಳೋದ. ಜೊತೆಗೆ ಇವುಗಳಲ್ಲಿ ಈ ಎಕ್ಸರ್ಸೈಸು ಬಯೋಡೈವರ್ಸಿಟಿ ಇನ್ಕ್ಲೂಡ್ ಆಗಿದೆ, ಎನ್ವಿರಾನ್ಮೆಂಟು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತು ಗವರ್ಮೆಂಟ್ ಇನಿಷಿಯೇಟಿವ್ಸ್ ಬಗ್ಗೆ ಕೂಡ ಇಲ್ಲಿ ಹಲವು ಪ್ರಶ್ನೆಗಳು, ಯಾವ್ಯಾವ ಥರ ಪ್ರಶ್ನೆಗಳು ಬರುತ್ತೆ ಅಂತಲೂ ಜೊತೆಗೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರತಿ ವಿಷಯದ ನಂತರ ಜೊತೆಗೆ ನಿಮಗೊಂದು MCQ ಕ್ವಶನ್ ಮತ್ತು ಆನ್ಸರ್ ಕೂಡ ಇರುತ್ತೆ, ಅದನ್ನು ಆನ್ಸರ್ನ ನೀವೇ ಗೆಸ್ ಮಾಡಬೇಕಾಗುತ್ತೆ. ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ, ನಿಮ್ಮ ಆನ್ಸರ್ ಎಷ್ಟು ಸರಿ ಇದೆ ಅನ್ನೋದನ್ನ ನೀವು ತಿಳಿಸ್ಕೊಡಿ ಅಂತ ಹೇಳ್ತಾ, ಇವತ್ತಿನ ಕರೆಂಟ್ ಅಫೇರ್ಸ್ ಆಗಸ್ಟ್ 20 ಮತ್ತು 21 ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಳ್ಳೋದ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ವಾಯುಪಡೆ ಮತ್ತು ರಾಯಲ್ ಮಲೇಷಿಯನ್ ವಾಯುಪಡೆ ನಡುವೆ 3ನೇ ಆವೃತ್ತಿಯ ಉದರ ಶಕ್ತಿ 2026 ದ್ವಿಪಕ್ಷೀಯ ವಾಯು ಸಮರಾಭ್ಯಾಸವನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ ಎಕ್ಸರ್ಸೈಸ್ ಉದರ ಶಕ್ತಿ 2026 ನಡೀತು ಅಂತ ಕೇಳ್ತಾ ಇದ್ದಾರೆ. ಕ್ವಶನು ಆಪ್ಷನ್ಸ್ ನೋಡಿದ, ಆಪ್ಷನ್ ಅಂಬಾಲಾ ವಾಯುನೆಲೆ ಭಾರತ, ಆಪ್ಷನ್ ಬಿ ಸುಮಾಂಗ್ ವಾಯುನೆಲೆ ಮಲೇಷಿಯಾ, ಆಪ್ಷನ್ ಸಿ ಕ್ವಾಂಟಮ್ ವಾಯುನೆಲೆ ಮಲೇಷಿಯಾ, ಆಪ್ಷನ್ ಡಿ ಜೋಧ್ಪುರ್ ವಾಯುನೆಲೆ ಭಾರತ. ಗೆಸ್ ಮಾಡಿ ಸ್ನೇಹಿತರೆ, ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ಜೊತೆಗೆ ಸರಿಯಾದ ಉತ್ತರ ಸುಬಾಂಗ್ ವಾಯುನೆಲೆ ಮಲೇಷಿಯಾ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದರ ಬಗ್ಗೆ ಪೂರ್ತಿ ವಿಡಿಯೋದಲ್ಲಿ ನೋಡೋದ. ಇಂಡಿಯಾ ಮಲೇಷಿಯಾ ಬಿಗ್ಯಾನ್ ಉದರ್ ಶಕ್ತಿ ಏರ್ ಎಕ್ಸರ್ಸೈಸ್ 2026. ಉದರ ಶಕ್ತಿ 2026 ಭಾರತೀಯ ವಾಯುಪಡೆ ಮತ್ತು ರಾಯಲ್ ಮಲೇಷಿಯನ್ ವಾಯುಪಡೆ ನಡುವೆ ನಡೆದ ದ್ವಿಪಕ್ಷೀಯ ವಾಯು ಸಮರಾಭ್ಯಾಸವಾಗಿದೆ ಇದು ಅಂತಲೇ ಹೇಳ್ಬೋದು. ಜೊತೆಗೆ ಫಸ್ಟ್ ನೀವೇನು ತಿಳ್ಕೊಬೇಕು ಅಂದರೆ, ಈ ಟಾಪಿಕಲ್ಲಿ ಉದರ ಶಕ್ತಿ ಅಂದರೆ ಏನು 2026ರಲ್ಲಿ ಮೊದಲಿಗೆ ಇದು ಮುಖ್ಯವಾದ ವಿಷಯವಾಗಿರುತ್ತೆ. ಎಕ್ಸರ್ಸೈಸ್ ಉದರ ಶಕ್ತಿ 2026 ಎನ್ನುವುದು ಭಾರತೀಯ ವಾಯುಪಡೆ IAF ಮತ್ತು ರಾಯಲ್ ಮಲೇಷಿಯನ್ ವಾಯುಪಡೆ RMAF ನಡುವೆ ನಡೆದ ಒಂದು ದ್ವಿಪಕ್ಷೀಯ ವಾಯು ಸಮರಾಭ್ಯಾಸವಾಗಿರುತ್ತೆ. ಅಂದರೆ ಈ ಅಭ್ಯಾಸದಲ್ಲಿ ಭಾರತ ಮತ್ತು ಮಲೇಷಿಯಾ ದೇಶಗಳ ವಾಯುಪಡೆಗಳು ಪರಸ್ಪರ ತರಬೇತಿ ಪಡೆದು ತಮ್ಮ ವಾಯು ಸಮರಾಭ್ಯಾಸವನ್ನು ಹೆಚ್ಚಿಸಿಕೊಳ್ತಿದೆ ಅಂತ ಹೇಳ್ತಿದೆ. ಮತ್ತು ಇದು ಎಷ್ಟನೇ ಆವೃತ್ತಿಯಾಗಿದೆ? ಇದು ಮೂರನೇ ಆವೃತ್ತಿಯಾಗಿರುತ್ತೆ.
ಇದು ಧೈರ್ಯ ವಾರ್ಷಿಕ ಸಮರಾಭ್ಯಾಸ ಅಂದರೆ ಸಾಮಾನ್ಯವಾಗಿ 2 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಇಲ್ಲಿ ಹೇಳ್ತಿದೆ ನೋಡಿ, ದಿನಾಂಕ ಮತ್ತು ಸ್ಥಳ ಅಂತ ನೋಡಿದ ಆಗಸ್ಟ್ 10 ಮತ್ತು 14, 2026 ಮಲೇಷ್ಯಾದ ಸುಬಾಂಗ್ ವಾಯುನೆಲೆಯಲ್ಲಿ ಇದು ನಡೆದಿದೆ. ಇನ್ನು ಎಷ್ಟನೇ ಆವೃತ್ತಿಯಲ್ಲಿ ಅಂತ ಅಂದರೆ 3ನೇ ಆವೃತ್ತಿಯಲ್ಲಿ ನಡೆದಿರೋದು. ಇದು ಉಭಯ ದೇಶಗಳ ವಾಯುಪಡೆ ನಡೆದ 3ನೇ ಆವೃತ್ತಿಯ ದ್ವಿಪಕ್ಷೀಯ ಸಮರಾಭ್ಯಾಸವಾಗಿದೆ. ಇದು ಪ್ರತಿ 2 ವರ್ಷಕ್ಕೊಮ್ಮೆ ಮಾತ್ರ ಈ ಸಮರಾಭ್ಯಾಸ ನಡೆಯೋದು. ಮತ್ತೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದು 3ನೇ ಆವೃತ್ತಿ. ಮತ್ತೆ ಯಾರ ಮಧ್ಯ IAF ಮತ್ತೆ RMAF ನಡುವೆ ಈ ಸಮರಾಭ್ಯಾಸ, ಈ ಎಕ್ಸಸೈಸ್ ನಡೆದಿರೋದು. ನೆಕ್ಸ್ಟ್, ಇಂಡಿಯನ್ ಏರ್ ಫೋರ್ಸ್ನ ರಫೇಲ್ ಯುದ್ಧ ವಿಮಾನಗಳು ಇದೇ ಮೊದಲ ಬಾರಿಗೆ ಎಕ್ಸಸೈಸ್ ಉದರ ಶಕ್ತಿಯಲ್ಲಿ ಭಾಗವಹಿಸುವುದು ಇದೆ ನೋಡಿ. ಭಾರತೀಯ ವಾಯುಪಡೆಯ ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನಗಳು ಇದೇ ಮೊದಲ ಬಾರಿಗೆ ಉದರ ಶಕ್ತಿ ಸಮರಾಭ್ಯಾಸವಾಗಿ ಭಾಗವಹಿಸಿದೆ. ಇದೇ ಫಸ್ಟ್ ಟೈಮ್ ರಫೇಲ್ ಯುದ್ಧ ವಿಮಾನಗಳು ಭಾಗವಹಿಸಿತು. ಜೊತೆಗೆ ಭಾರತದ ಪರವಾಗಿ 4 ರಫೇಲ್ ಫೈಟರ್ ಏರ್ಕ್ರಾಫ್ಟ್ ಮತ್ತೆ 2 C-17 ಗ್ಲೋಬ್ ಮಾಸ್ಟರ್ 3 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಕೂಡ ಇದನ್ನ ಭಾಗವಹಿಸಿದೆ. 4 ರಫೇಲ್ ಯುದ್ಧ ವಿಮಾನಗಳು ಮತ್ತೆ 2 C-17 ಗ್ಲೋಬಲ್ ಮಾಸ್ಟರ್ 3 ಸರಕು ಸಾಗಣೆ ವಿಮಾನಗಳು ಇದರಲ್ಲಿ ಭಾಗವಹಿಸಿದೆ. ಇನ್ನು ಮಲೇಷ್ಯಾ RMAF ಅಲ್ಲಿ ಮಲೇಷ್ಯಾ ಏರ್ಕ್ರಾಫ್ಟ್ ನೋಡೋದಾದ್ರೆ SU ಮೀನ್ಸ್ ಸುಖೋಯ್ Su-30 MKM FA-18D ಆರ್ಮರ್ಡ್ ಯುದ್ಧ ವಿಮಾನಗಳು ಮತ್ತು A400 M ಸಾರಿಗೆ ವಿಮಾನಗಳು ಇದರಲ್ಲಿ ಭಾಗವಹಿಸಿದೆ. ನೆಕ್ಸ್ಟ್, ಹೀಗಾಗಿ ಒಂದು ಸಿಂಪಲ್ ಟ್ರಿಕ್ ಎಕ್ಸಾಮ್ಸ್ಗೆ ಹೇಳ್ಕೊಡ್ತೀನಿ. ಇಂಡಿಯಾ ಮತ್ತು ರಫೇಲ್ ಪ್ಲಸ್ ಜೊತೆಗೆ C-17 ಇದು ಇಂಡಿಯಾದವ್ರದ್ದು ಏರ್ಕ್ರಾಫ್ಟ್ಸು. ಮತ್ತು ಮಲೇಷಿಯಾದು ಅಂತ ನೋಡೋದಾದರೆ Su-30 MKM ಮತ್ತು FA-18D ಮತ್ತು A400 M ಇದಿಷ್ಟು ವಿಮಾನಗಳು ಮಲೇಷಿಯಾದಿಂದ ಭಾಗವಹಿಸಿದೆ. ಮತ್ತು ಈ ಎಕ್ಸಸೈಸ್ನ ಮುಖ್ಯ ಉದ್ದೇಶ ಏನು ಅಂತಂದರೆ ಭಾರತ ಮತ್ತು ಮಲೇಷಿಯಾ ವಾಯುಪಡೆಗಳ ನಡುವೆ ಇಂಟರೋಪರಬಿಲಿಟಿ ಅಂದರೆ ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಇದರ ಜೊತೆಗೆ ವಾಯು ಸಮರ ಕೌಶಲ್ಯಗಳನ್ನು ಕೂಡ ಅಭಿವೃದ್ಧಿಪಡಿಸುವುದಾಗಿ ಇದರ ಉದ್ದೇಶ ಏಮ್ ಆಗಿರುತ್ತೆ. ಜೊತೆಗೆ ಈ ಅಭ್ಯಾಸದಲ್ಲಿ ಏರ್ ಟು ಏರ್ ರಿಫ್ಯೂಯಲಿಂಗ್ ಅಂದರೆ ಗಾಳಿಯಿಂದಲೇ ಒಂದು ವಿಮಾನದಿಂದ ಇನ್ನೊಂದು ವಿಮಾನಿಗೆ ಇಂಧನವನ್ನು ತುಂಬಿಸುವುದು ಆಗಿರುತ್ತೆ. ಇದೊಂದು ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ಡಿಸ್ಸಿಮಿಲರ್ ಏರ್ ಕಂಬ್ಯಾಟ್ ಟ್ರೈನಿಂಗ್. ಇದೇನಂದರೆ ವಿಭಿನ್ನ ರೀತಿಯ ಯುದ್ಧ ವಿಮಾನಗಳ ನಡುವೆ ವಾಯು ಸಮರ ತರಬೇತಿಯು ಒತ್ತು ನೀಡಲಾಗಿರುತ್ತೆ ಅಂತ ಹೇಳ್ತಿದೆ. ಇದ್ರ ಉದ್ದೇಶ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಕರೆಕ್ಟಾಗಿ ತಿಳ್ಕೊಳ್ಳಿ. 2 ದೇಶಗಳ ವಾಯುಪಡೆ ನಡುವೆ ಪರಸ್ಪರ ಕಾರ್ಯಾಚರಣೆ ಸಾಮರ್ಥ್ಯ ಮತ್ತು ವಾಯು ಸಮರಾಭ್ಯಾಸ ಕೌಶಲ್ಯ ಹೆಚ್ಚಿಸುವುದು. ಇಂಟರಾಪರಬಿಲಿಟಿ ಜಾಸ್ತಿ ಮಾಡೋದಕ್ಕೋಸ್ಕರ ಇದನ್ನ ಈ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡಿರ್ತಾರೆ. ಇನ್ನೊಂದು ಏರ್ ಟು ಏರ್ ರೀಫಿಲ್ಲಿಂಗ್. ಆದರೆ ಏರ್ ಟು ಏರ್ ಗಾಳಿಯಲ್ಲೇ ಫ್ಯೂಯಲ್ನ ಒಂದು ವಿಮಾನದಿಂದ ಇನ್ನೊಂದು ವಿಮಾನಕ್ಕೆ ಫ್ಯೂಯಲ್ನ ತುಂಬಿಸೋದಾಗಿರುತ್ತೆ. 3ನೇದು ಡಿಸ್ಸಿಮಿಲರ್ ಏರ್ ಕಂಬ್ಯಾಟ್ ಟ್ರೈನಿಂಗ್ ಅಂದರೆ ವಿಭಿನ್ನ ರೀತಿಯ ಯುದ್ಧ ವಿಮಾನಗಳ ನಡುವೆ ವಾಯು ಸಮರಕ್ಕೆ ತರಬೇತಿ ಒತ್ತು ನೀಡಲಾಗಿರುತ್ತೆ. ಜೊತೆಗೆ ಭಾರತಕ್ಕೆ ಇದು ಒಂದು ಯಾಕೆ ಮುಖ್ಯ ಅಂತ ನೋಡೋದಾದ್ರೆ ಈ ಎಕ್ಸಸೈಸ್ ಕೇವಲ 2 ದೇಶಗಳ ವಾಯುಪಡೆಗಳ ತರಬೇತಿಗೆ ಮಾತ್ರ ಸೀಮಿತವಾಗಿರಲ್ಲ. ಇದು ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಇಲ್ಲಿದೆ ನೋಡಿ. ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಮತ್ತೆ ಇಂಡೋ ಪೆಸಿಫಿಕ್ ಪ್ರದೇಶ, ಇಂಡೋ ಪೆಸಿಫಿಕ್ ಸೆಕ್ಯೂರಿಟಿ ಸ್ಟ್ರಾಟಜಿ
ಯನ್ನು ಮತ್ತಷ್ಟು ಬಲಪಡಿಸಲು ಸಹಾಯ ಮಾಡುತ್ತದೆ. ಸೊ ಅದಕ್ಕೋಸ್ಕರನೇ ಈ ಎಕ್ಸಸೈಸ್ ಮಾಡಿದ್ದು. ಈ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡಿರೋದು. ಅಂದರೆ ದಕ್ಷಿಣ ಪೂರ್ವ ಏಷ್ಯಾ ರಾಷ್ಟ್ರಗಳೊಂದಿಗೆ ಭಾರತ ರಕ್ಷಣಾ ಸಹಕಾರವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಮತ್ತೆ ಭಾರತ ಮಲೇಷಿಯಾ ಇತರ ಸಮರಾಭ್ಯಾಸಗಳು ಅಂತಾನೆ ಇನ್ನೊಂದಷ್ಟು ಭಾರತ ಮತ್ತು ಮಲೇಷಿಯಾ ನಡುವೆ ಜಂಟಿ ಸಮರಾಭ್ಯಾಸಗಳು ನೋಡೋದ. ಯಾವುದು ಅಂದರೆ ಮೊದಲನೇದು ಹರಿಮೌಂಟ್ ಶಕ್ತಿ, ಎರಡನೇದು ಸಮುದ್ರ ಲಕ್ಷ್ಮಣ್. ಈ ಹರಿಮೌಂಟ್ ಶಕ್ತಿ ಎನ್ನುವುದು ಭಾರತೀಯ ಭೂಪಡೆ ಮತ್ತು ಮಲೇಷಿಯಾ ಭೂಪಡೆ ನಡುವೆ ಸಮರಾಭ್ಯಾಸ ನಡೆದಿರೋದು. ಇನ್ನೊಂದು ಸಮುದ್ರ ಲಕ್ಷ್ಮಣ ಅಂತ ನೋಡೋದಾದ್ರೆ ಭಾರತೀಯ ನೌಕಾಪಡೆ ಮತ್ತು ಮಲೇಷಿಯಾ ನೌಕಾಪಡೆ ನಡುವೆ ಈ ಸಮರಾಭ್ಯಾಸ ನಡೆದಿರೋದು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಕ್ಸಾಮ್ಸ್ಗೆ ಹೆಂಗೆ ಕೇಳ್ಬೋದು ಅಂದರೆ, ಫಸ್ಟ್ ಆಫ್ ಆಲ್ ಇದು ಯಾರ್ದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಒಂದು 5 ಪಾಯಿಂಟ್ಸ್ ಅಷ್ಟೇ. ಇಂಡಿಯಾ ಮಲೇಷಿಯಾ ಎಕ್ಸಸೈಸ್ ಯಾವುದಂದರೆ ಏರ್ ಟು ಏರ್. ಇಲ್ಲಿ ಆನ್ಸರಲ್ಲೇ ಇದೆ. ಉದರ್ ಅಂದರೆ ಏರ್ ಅಂತಲೇ ಗೊತ್ತಾಗುತ್ತೆ, ಕಾಮನ್ ಸೆನ್ಸ್ ಉದರ್. ಆಮೇಲೆ ಇದು ಯಾರ ನಡುವೆ, ಇಂಡಿಯಾ IAF ಮತ್ತು ಮಲೇಷಿಯಾದು RMAF ಇಂದ ನಡೆದಿರೋದು. ಇದು ಮೂರನೇ ಸತಿ ಇದು ನಡೆದಿರೋದು. ಆಮೇಲಿಂದ ನೆಕ್ಸ್ಟ್ ಉದರ ಶಕ್ತಿ. ನೆಕ್ಸ್ಟ್ ಇಂಡಿಯಾದಿಂದ ಯಾವ ವಿಮಾನ ಪಾರ್ಟಿಸಿಪೇಟ್ ಮಾಡಿತು? 4 ರಫೇಲ್ ಯುದ್ಧ ವಿಮಾನಗಳು, 2 C-1 ಗ್ಲೋಬಲ್ ಮಾಸ್ಟರ್, 3 ಇದೊಂದು ಪಾರ್ಟಿಸಿಪೇಟ್ ಆಗಿರೋದು ಇಂಡಿಯಾದಿಂದ. ಮಲೇಷಿಯಾದಿಂದ Su-30 MKM ಮತ್ತು FA-18D ಮತ್ತು A400M ವಿಮಾನಗಳು ಪಾರ್ಟಿಸಿಪೇಟ್ ಆಗಿರೋದು. ಇದ್ರ ಉದ್ದೇಶ ಏನಕ್ಕೆ ಅಂದರೆ ಇಂಟರಾಬಿಲಿಟಿ ಇನ್ಕ್ರೀಸ್ ಜಾಸ್ತಿ ಮಾಡೋದಕ್ಕೋಸ್ಕರ, ಜೊತೆಗೆ ಏರ್ ಟು ಏರ್ ರಿಫ್ಯೂಯಲಿಂಗ್ ಮಾಡೋದು, ಅದೊಂದು ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಮತ್ತು ಆಕ್ಟ್ ಈಸ್ಟ್ ಪಾಲಿಸಿ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದ ಭದ್ರತಾ ಕಾರ್ಯಾಚರಣೆಯಿಂದ ಇದೊಂದು ಮತ್ತಷ್ಟು ದೇಶದ ಸೆಕ್ಯುರಿಟಿ ಏನಂತಾರೆ ಮತ್ತಷ್ಟು ಬಲಪಡಿಸುವ ಸಹಾಯ ಮಾಡುತ್ತದೆ ಮಲೇಷಿಯಾ ಮತ್ತು ಇಂಡಿಯಾದ ಮಧ್ಯೆ. ಮತ್ತು ಬೇರೆ ಇನ್ನು 2 ಜಂಟಿ ಸಮರಾಭ್ಯಾಸ ಯಾವುದು ಅಂದರೆ ಹರಿಮೌಂಟ್ ಶಕ್ತಿ ಮತ್ತು ಸಮುದ್ರ ಲಕ್ಷ್ಮಣ್. ಹರಿಮೌಂಟ್ ಶಕ್ತಿ ಅಂದರೆ ಯಾರು ಇದರಲ್ಲಿ ಭಾರತೀಯ ಭೂಪಡೆ ಮತ್ತು ಮಲೇಷಿಯಾ ಭೂಪಡೆ ಸಮರಾಭ್ಯಾಸ ನಡೆದಿರುತ್ತೆ. ಸಮುದ್ರ ಲಕ್ಷ್ಮಣ ಸಮರಾಭ್ಯಾಸ ಅಂತ ನೋಡೋದಾದರೆ ಭಾರತೀಯ ನೌಕಾಪಡೆ ಮತ್ತು ಮಲೇಷಿಯಾ ನೌಕಾಪಡೆ ಸಮರಾಭ್ಯಾಸ ನಡೆಯುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಪತ್ತೆಯಾದ ಘಟಿಯಾನ ದ್ವಿವರ್ಣ ಎನ್ನುವುದು ಯಾವ ಜೀವಿಯ ಹೊಸ ತಳಿಯಾಗಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಘಟಿಯಾನ ದ್ವಿವರ್ಣ ಅನ್ನೋ ಸ್ಪೀಶೀಸ್ ಕಂಡುಹಿಡಿದಿದ್ದಾರೆ, ಪತ್ತೆಯಾಗಿದೆ. ಇದು ಯಾವುದಕ್ಕೆ ಸೇರುತ್ತೆ, ಯಾವ ತಳಿಗೆ ಸೇರುತ್ತೆ? ಆಪ್ಷನ್ ಎ ಕಪ್ಪೆ, ಆಪ್ಷನ್ ಬಿ ಸಿಹಿ ನೀರಿನ ಏಡಿ, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಹಾವಿನ ತಳಿ. ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ, ಆನ್ಸರ್ನ ಗೆಸ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಸಿಹಿ ನೀರಿನ ಏಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದರ ಬಗ್ಗೆ ತಿಳ್ಕೊಳ್ಳೋದ, ಇದನ್ನು 2014ರಲ್ಲಿ ಪಾಟಿ ಮತ್ತು ಶರ್ಮಾ ಅವರು ಒಂದು ಕುಲವಾಗಿ ಗುರುತಿಸಿ ವಿವರಿಸಿದ್ದರು. ವ್ಯಾಪ್ತಿ ಈ ಕೆಲವು ಭಾರತದ ಪಶ್ಚಿಮ ಘಟ್ಟಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟು ಈ ವಿಷಯವನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೇಗೆಂದರೆ ಫಸ್ಟು ಈ ಘಟಿಯ ಎಂದರೆ ಏನು ಅಂತ ನೋಡಿದ. ಮೊದಲಿಗೆ ಘಟಿಯ ಎಂಬುದು ಒಂದು ಗೆಕಾರ್ಸಿನುಸಿಡೆ ಜಾತಿಗೆ ಕುಟುಂಬಕ್ಕೆ ಸೇರಿದೆ. ಗೆಕಾರ್ಸಿನುಸಿಡೆ ಅನ್ನೋ ಕ್ಯಾಟಗರಿಗೆ ಸೇರುತ್ತೆ ಈ ಘಟಿಯಾನ ಅನ್ನೋದು ಒಂದು ಏಡಿ. ಇದನ್ನು 2014ರಲ್ಲಿ ಪಾಟಿ ಮತ್ತು ಶರ್ಮಾ ಅವರು ಒಂದು ಕುಲವಾಗಿ ಗುರುತಿಸಿ ಇದನ್ನು ವಿವರಿಸಿದ್ದಾರೆ. ಹಾಗೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳಬಹುದಾದಂಥ
ಯಾವುದು ಅಂದರೆ ಗಟಿಯಾನ ಯಾವ ಕುಟುಂಬಕ್ಕೆ ಸೇರಿದೆ ಅಂತ ಕೇಳಿದ್ರೆ ನೀವು ಪಿಕಾರ್ಸಿನುಸಿಡೆ ಅನ್ನೋ ಕುಟುಂಬಕ್ಕೆ ಸೇರಿದೆ ಅಂತ ನೀವು ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಪಾಯಿಂಟ್ ಕೂಡ ಇದೆ. ಯಾವುದು ಗಟಿಯಾನ ಹಲವು ಭಾರತದ ಪಶ್ಚಿಮ ಘಟಕಗಳಿಗೆ ಮಾತ್ರ ಸೀಮಿತವಾಗಿದೆ. ಎಲ್ಲ ಹೇಳಿದ್ನಲ್ಲ, ಒಂದು ಪಶ್ಚಿಮ ಘಟಕಗಳಿಗೆ ಮಾತ್ರ ಇದು ಸೀಮಿತವಾಗಿರುತ್ತೆ. ಅಂದರೆ ಇದರ ಪ್ರಮುಖ ವಿಶೇಷತೆ ಎಂಡಿಜಿನಸ್ ಅಂದರೆ ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಇದೊಂದು ಕರ್ನಾಟಕದಲ್ಲಿ ವಿಶೇಷವಾಗಿ ಮಧ್ಯ ಪಶ್ಚಿಮ ಘಟಕಗಳು ಮತ್ತು ಉತ್ತರ ಕನ್ನಡ ಪ್ರದೇಶಗಳಲ್ಲಿ ಕೆಲವು ಕುಲದ ಹಲವು ಪ್ರಭೇದಗಳು ಕಂಡುಬರುತ್ತದೆ. ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಮಧ್ಯ ಪಶ್ಚಿಮ ಘಟಕಗಳು ಅಥವಾ ಉತ್ತರ ಕನ್ನಡ ಪ್ರದೇಶದಲ್ಲಿ ಗಟಿಯಾನ ಕುಲದ ಹಲವಾರು ಪ್ರಭೇದಗಳು ಕಂಡುಬರುತ್ತದೆ. ಇದೆಲ್ಲಿ ಫೌಂಡ್ ಔಟ್ ಆಯಿತು ಅಂದರೆ ಪತ್ತೆಯಾಗಿರೋದು ಅಂದರೆ ಮಧ್ಯಮ ಫೌಂಡ್ ಆಗಿರೋದು ಮಧ್ಯ ಪಶ್ಚಿಮ ಘಟಕಗಳು ಮತ್ತು ಉತ್ತರ ಕನ್ನಡ ಪ್ರದೇಶದಲ್ಲಿ ಇದು ಪತ್ತೆಯಾಗಿದೆ. ಈ ಏಡಿಗಳು ಸಾಮಾನ್ಯವಾಗಿ ಎಲ್ಲಿ ವಾಸಿಸುತ್ತದೆ ಅಂತ ನೋಡೋದಾದ್ರೆ ಇದು ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ನೀರಿನಿಂದ ತುಂಬಿರುವ ಸಣ್ಣ ಹಳ್ಳಗಳು, ಲ್ಯಾಟರೇಟ್ ಬಂಡೆಗಳು ಅಲ್ಲಿ ವಾಸವಾಗಿರುತ್ತೆ. ಅಂದರೆ ಸಾಮಾನ್ಯವಾಗಿ ಕಾಡಿನ ತೇವಾಂಶ ಇರುವ ಪ್ರದೇಶಗಳು ಮತ್ತು ನೀರಿನ ಸಂಗ್ರಹವಾಗುವ ಲ್ಯಾಟರೇಟ್ಗಳ ಬಂಡೆಗಳ ಸಣ್ಣ ಗುಂಡಿಯೊಳಗೆ ಇವುಗಳು ವಾಸಸ್ಥಾನ ಇರುತ್ತೆ. ಜೊತೆಗೆ ಈ ಕರ್ನಾಟಕದ ಪ್ರಮುಖ ಗಟಿಯಾನ ಸ್ಪೀಶೀಸ್ ಯಾವ್ದಾದ್ರು ಅಂದರೆ ಈಗ ಪರೀಕ್ಷೆಗೆ ಮುಖ್ಯವಾದ ಕೆಲವು ಪ್ರಭೇದಗಳನ್ನ ನೋಡೋದ. ಅದಕ್ಕೆ ಮುಂಚೆ ಇದನ್ನು ನೋಡ್ಬಿಡೋದ. ಈ ಆವಾಸಸ್ಥಾನ ಇವು ಲ್ಯಾಟರೇಟ್ ಬಂಡೆಗಳು, ನೀರಿನಿಂದ ತುಂಬಿದ ಹಳ್ಳಗಳು ಮತ್ತು ನಿತ್ಯ ದ್ವರ್ಣಗಳು ಕಾಡಿನಲ್ಲಿ ವಾಸವಾಗಿರುತ್ತದೆ. ಎಲ್ಲಿ ವಾಸವಾಗಿರುತ್ತೆ ಅನ್ನೋದಕ್ಕೆ ಇದು ಈ ಲೈನು. ಇನ್ನು ಗಟಿಯಾನ ದ್ವಿವರ್ಣ ಕರ್ನಾಟಕದ ಮಧ್ಯ ಪಶ್ಚಿಮ ಘಟಕಗಳಲ್ಲಿ ಗುರುತಿಸಲಾದ ಪ್ರಭೇದ. ಇದು ಲ್ಯಾಟರೇಟ್ ಬಂಡೆಗಳಲ್ಲಿ ಹಳ್ಳಗಳಲ್ಲಿ ಸಂಬಂಧ ಹೊಂದಿವೆ. ಇನ್ನು ಮುಂದಿನದು ಈ ಗಟಿಯಾನ ಸ್ಯಾಂಗುನೊಲೆಂಟಾ 2023ರಲ್ಲಿ ಮಧ್ಯಪ್ರದೇಶ ಘಟಕಗಳಲ್ಲಿ ಇದನ್ನು ವಿವರಿಸಲಾಯಿತು. ಆ ಸಮಯದಲ್ಲಿ ಇದು ಕರ್ನಾಟಕದಿಂದ ವರದಿಯಾದ 5ನೇ ಗಟಿಯಾನ ಪ್ರಭೇದವಾಗಿತ್ತು. ಇನ್ನು ಗಟಿಯಾನ ರೂಪ ಅಂತ ನೋಡೋದಾದ್ರೆ 2024ರಲ್ಲಿ ಕರ್ನಾಟಕದ ಉತ್ತರ ಕನ್ನಡದಲ್ಲಿರುವ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇದನ್ನು ವಿವರಿಸಲಾಯಿತು. ಗಂಡು ಮತ್ತು ಹೆಣ್ಣು ಏಡಿಗಳ ಬಣ್ಣದಲ್ಲಿ ವ್ಯತ್ಯಾಸವಿರುವುದರಿಂದ ಇದಕ್ಕೆ ಮಿಸ್ಟರ್ ಅಂಡ್ ಮಿಸಸ್ ಗಟ್ ಕ್ರ್ಯಾಬ್ ಎಂಬ ಸಾಮಾನ್ಯ ಹೆಸರನ್ನು ಸೂಚಿಸಲಾಗಿದೆ ಅಂತ ಹೇಳ್ತಿದೆ. ಏನು ಗಟಿಯಾನ ದ್ವಿವರ್ಣದಲ್ಲಿ ಇದು ಕರ್ನಾಟಕ ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ ಸಿಂಪಲ್ ಆಗಿ. ಇದು ಕರ್ನಾಟಕ ಮಧ್ಯ ಪಶ್ಚಿಮ ಘಟಕಗಳಲ್ಲಿ ಗುರುತಿಸಲಾದ ಒಂದು ಪ್ರಭೇದವಾಗಿದೆ. ವಿಶೇಷವಾಗಿ ಲ್ಯಾಟರೇಟ್ ಬಂಡೆಗಳಲ್ಲಿ ಇದನ್ನ ನೋಡ್ಬೋದು ಸಾಮಾನ್ಯವಾಗಿ. ಮತ್ತೆ ಈ ಗಟಿಯಾನ ಸ್ಯಾಂಗುನೊಲೆಂಟಾ ಅಂತ ಅಂದರೆ ಇದನ್ನು 2023ರಲ್ಲಿ ಮಧ್ಯಪ್ರದೇಶದ ಘಟಕಗಳಲ್ಲಿ ವಿವರಿಸಲಾಯಿತು. ಆ ಸಮಯದಲ್ಲಿ ಕರ್ನಾಟಕದಿಂದ ವರದಿಯಾಗ ಇದು 5ನೇ ಗಟಿಯಾನ ಸ್ಪೀಶೀಸ್ ಆಗಿತ್ತು. ಇನ್ನು ಮಿಸ್ಟರ್ ಅಂಡ್ ಮಿಸಸ್ ಗಟ್ ಕ್ರ್ಯಾಬ್ ಅಂತ ಹೆಣ್ಣು ಮತ್ತು ಗಂಡು ಏಡಿಗಳಿಗೆ ಇದನ್ನ ಹೆಸರಿಡಲಾಗಿದೆ. ಮತ್ತು 2024ರಲ್ಲಿ ಉತ್ತರ ಕನ್ನಡ ಕಾಳಿ ಟೈಗರ್ ರಿಸರ್ವ್ ನಲ್ಲಿ ಒಂದು ಹೊಸ ಗಟಿಯಾನ ಪ್ರಭೇದವನ್ನು ವಿವರಿಸಲಾಯಿತು. ಆದರೆ ಹೆಸರು ಗಟಿಯಾನ ವಿರೂಪ ಅಂತ ಹೆಸರು. ಇದರಲ್ಲಿ ಗಂಡು ಮತ್ತು ಹೆಣ್ಣು ಏಡಿಗಳ ಬಣ್ಣದಲ್ಲಿ ವ್ಯತ್ಯಾಸ ಕಂಡುಬರುವುದರಿಂದ ಅದೇ ಮಿಸ್ಟರ್ ಅಂಡ್ ಮಿಸಸ್ ಗಟ್ ಕ್ರ್ಯಾಬ್ ಅಂತ ಸಾಮಾನ್ಯವಾಗಿ ಹೆಸರನ್ನು ಸೂಚಿಸಲಾಗಿದೆ. ಇದು ಪರೀಕ್ಷೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೂಡ ಆಗಿರಬಹುದು. ಸ್ವಲ್ಪ ಗಮನ ಇಟ್ಟಿರಿ ಇದ್ರ ಮೇಲೆ. ನೆಕ್ಸ್ಟು 2026ರಲ್ಲಿ ಕರ್ನಾಟಕದ ಉತ್ತರ ಕನ್ನಡದಲ್ಲಿ ಹೊಸ ಗಟಿಯಾನ ಸ್ಪೀಶೀಸ್ ಅನ್ನು ವಿವರಿಸಲಾಗಿದೆ. ಫಸ್ಟು 2023ರಲ್ಲಿ, ಆಮೇಲೆ 2024ರಲ್ಲಿ.
ಆಮೇಲಿಂದ 26ರಲ್ಲಿ ಇವಾಗ ಮತ್ತೆ ಸಿಕ್ಕಿದೆ. ಇದು 3ನೇ ಸತಿ. ಇದು ಕರ್ನಾಟಕದಲ್ಲಿ ಇರೋದು. ಇದು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಮರದ ಕಾಂಡಗಳ ಮೇಲಿನ ನೀರಿನಿಂದ ತುಂಬಿದ ಸಣ್ಣ ಹಳ್ಳಗಳನ್ನು ಮತ್ತು ಲ್ಯಾಟರೈಟ್ ಬಂಡೆಗಳಂತಹ ಸೂಕ್ಷ್ಮ ಅವಸ್ಥಾನಗಳೊಂದಿಗೆ ಸಂಬಂಧಿಸಿದೆ. ಹೀಗಾಗಿ ಎಕ್ಸಾಮ್ನಲ್ಲಿ ಹೇಗೆ ಕೇಳ್ಬೋದು ಅಂದರೆ 2026ರಲ್ಲಿ ಕರ್ನಾಟಕದ ಉತ್ತರ ಕನ್ನಡದಲ್ಲಿ ವಿವರಿಸಲಾದ ಹೊಸ ಗಟ್ಟಿಯಾನ ಸ್ಪೀಷೀಸ್ ಯಾವುದು ಅಂತಲೂ ಕೂಡ ಕೇಳ್ಬೋದು. ಆಯಿತಾ? 2026ರಲ್ಲಿ ಹೊಸ ಗಟ್ಟಿಯಾನ ಸ್ಪೀಷೀಸ್ ಯಾವುದು ಫೌಂಡ್ ಔಟ್ ಆಗಿದ್ದು, ಎಲ್ಲಿ ಫೌಂಡ್ ಔಟ್ ಆಗಿದ್ದು ಅಂತ ಕೇಳಿದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಫೌಂಡ್ ಔಟ್ ಆಗಿರೋದು. ಆಮೇಲಿಂದ ಯಾವ ಕಾಡು ಅಂತ ಕೇಳಿದ್ರು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ನಾವು ಹೇಳಬೇಕಾಗುತ್ತೆ. ಆಮೇಲಿಂದ ಇದು ಇನ್ನು ವೈವಿಧ್ಯತೆ ಮಹತ್ವ ಅಂತ ನೋಡಿದ್ರೆ ಪಶ್ಚಿಮ ಘಟ್ಟಗಳ ಸಿಹಿ ನೀರುಗಳ ಹೆಚ್ಚಿನ ಸ್ಥಳೀಯತೆ ಮತ್ತು ವರ್ಗೀಕರಣದ ವೈವಿಧ್ಯತೆ ಗಟ್ಟಿಯಾನ ಹಲವು ಕುಲವು ಎತ್ತಿ ತೋರಿಸುತ್ತೆ ಅಂತ ಹೇಳ್ತಿದೆ. ಇದೊಂದು ಸಣ್ಣ ಸಿಹಿ ನೀರಿನ ಏಡಿಯ ಅಧ್ಯಯನವು ಪಶ್ಚಿಮ ಘಟ್ಟಗಳ ಬಯೋಡೈವರ್ಸಿಟಿ ಬಗ್ಗೆ ಇದೊಂದು ದೊಡ್ಡ ಮಾಹಿತಿ ಕೂಡ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಗ್ರಾಮೀಣ ಪ್ರದೇಶ ಗ್ರಂಥಾಲಯಗಳನ್ನು ಡಿಜಿಟಲ್ ಆಗಿ ಸಂಪರ್ಕಿಸಲು ಗ್ರಾಮೀಣ ಜ್ಞಾನ ಸೇತು ಆ್ಯಪ್ ಅನ್ನು ಯಾವ ಕ್ಷೇತ್ರದಲ್ಲಿ ಅಥವಾ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳ್ತಿದ್ದಾರೆ. ಈ ಗ್ರಾಮೀಣ ಜ್ಞಾನ ಸೇತು ಆ್ಯಪ್ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಎ ವಾರಣಾಸಿ ಉತ್ತರ ಪ್ರದೇಶ, ಆಪ್ಷನ್ ಬಿ ಗಾಂಧಿನಗರ ಗುಜರಾತ್, ಆಪ್ಷನ್ ಸಿ ರಾಯ್ಪುರ ಛತ್ತೀಸ್ಗಢ, ಆಪ್ಷನ್ ಡಿ ಮಂಡ್ಯ ಕರ್ನಾಟಕ ಅಂತ ಇದೆ. ನಿಮ್ಮ ಟೈಮ್ ಸ್ಟಾರ್ಟ್ ಆಯಿತು. ಯಾವುದು ಕರೆಕ್ಟ್ ಆನ್ಸರ್ ಅಂತ ಯೋಚನೆ ಮಾಡಿ. ಸರಿಯಾದ ಉತ್ತರ ಗಾಂಧಿನಗರ ಗುಜರಾತ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ನೋಡೋದಾ ಬನ್ನಿ. ಒಂದು ಆ್ಯಪ್ ಮೂಲಕ ಗ್ರಾಮೀಣ ಮಕ್ಕಳಿಗೆ ಬರೋಬ್ಬರಿ 2.8 ಲಕ್ಷ ಪುಸ್ತಕಗಳು ತಲುಪುತ್ತದೆ ಎಂದರೆ ನಂಬ್ತೀರಾ ನೀವು? 2.8 ಲಕ್ಷ ಪುಸ್ತಕಗಳು ತಲುಪ್ತಿದೆ ಗ್ರಾಮೀಣ ಮಕ್ಕಳಿಗೆ. ಈ ಯೋಜನೆ ಬಗ್ಗೆ ನೋಡೋದು ಬನ್ನಿ. ಈ ಯೋಜನೆಯಿಂದ ಈಗಾಗಲೇ ಜೊತೆಗೆ 63 ಹಳ್ಳಿಗಳಲ್ಲಿ ಹೊಸ ಗ್ರಂಥಾಲಯ ಕೂಡ ಸ್ಥಾಪನೆಯಾಗಿದೆ. ಎಷ್ಟು ಹಳ್ಳಿಯಲ್ಲಿ ಸ್ಥಾಪನೆ ಆಗಿದೆ? 63 ಹಳ್ಳಿಗಳಲ್ಲಿ ಸ್ಟಾರ್ಟ್ ಆಗಿರೋದು. ಹಾಗಾದ್ರೆ ಈ ಆ್ಯಪ್ ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋದ. ಜೊತೆಗೆ 752 ಗ್ರಂಥಾಲಯಗಳು ಹೇಗೆ ಸಂಪರ್ಕಗೊಂಡಿದೆ ಅಂತಲೂ ನೋಡೋದ. ಈ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡೋದ ಬನ್ನಿ ಸ್ನೇಹಿತರೆ. ಈಗಾಗಲೇ ಈ 752 ಗ್ರಂಥಾಲಯಗಳು ಈ ಆ್ಯಪ್ ಈಗಲೇ ಸ್ಟಾರ್ಟ್ ಆಗಿದೆ. ಅಂದರೆ ಒಂದು ಗ್ರಾಮದ ಗ್ರಂಥಾಲಯಗಳಿರುವ ಪುಸ್ತಕಗಳಷ್ಟೇ ಸೀಮಿತವಾಗಿದೆ. ದೊಡ್ಡ ಪುಸ್ತಕ ಭಂಡಾರವನ್ನು ಬಳಸಿಕೊಳ್ಳುವ ಅವಕಾಶ ಗ್ರಾಮೀಣ ಓದುಗರಿಗೆ ಸಿಗುತ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ 63 ಹಳ್ಳಿಗಳಲ್ಲಿ ಅಂತ ಹೇಳಿದೆ. 63 ಹಳ್ಳಿ ಅಂತ. ಈ 63 ಹಳ್ಳಿಗಳಲ್ಲಿ ಹೊಸ ಗ್ರಂಥಾಲಯಗಳು ಇನ್ನೊಂದು ಪ್ರಮುಖ ಮಾಹಿತಿ ಕೂಡ ಕೊಡ್ತಿದೆ. ಏನು? ಈಗಾಗಲೇ 63 ಹಳ್ಳಿಗಳಲ್ಲಿ ಹೊಸ ಗ್ರಂಥಾಲಯವನ್ನು ಸ್ಥಾಪಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮತ್ತು ಸಾರ್ವಜನಿಕ ಉತ್ತಮ ಪುಸ್ತಕಗಳನ್ನು ಅವರೇ ಊರಿನಲ್ಲಿ ಲಭ್ಯವಾಗುವಂತೆ ಮಾಡುವುದು ಅಂತ ಇದೆ. ಇನ್ನು 2.8 ಲಕ್ಷ ಪುಸ್ತಕಗಳ ವಿಶೇಷತೆ ಅಂತ ನೋಡೋದಾದ್ರೆ ಅಂದರೆ ಒಂದು ಸಣ್ಣ ಗ್ರಾಮದ ಗ್ರಂಥಾಲಯದಲ್ಲಿ ಎಲ್ಲ ಪುಸ್ತಕಗಳು ಇರಬೇಕೆಂಬ ಅವಶ್ಯಕತೆ ಇರಲ್ಲ. ಬಟ್ ಆ್ಯಪ್ ಮೂಲಕ ಇದನ್ನ ಹುಡುಕಿ ಇಟ್ಕೊಂಡಿರ್ಬೋದು ಅಂತ ತೋರಿಸ್ತಿದೆ. ನೆಕ್ಸ್ಟು ಈ ವ್ಯಾನ್ ಹೇಗಿದು ನಡೀತಾ ಇದೆ ಅಂತಂದರೆ ಒಂದು ಮೊಬೈಲ್ ಲೈಬ್ರರಿ ವ್ಯಾನ್ ಅನ್ನೋ ಇದಾಗಿದೆ. ಇದರಲ್ಲಿ ಮತ್ತೊಂದು ವಿಶೇಷ ವ್ಯವಸ್ಥೆ ಅಂದರೆ ಒಂದು ಮೊಬೈಲ್ ಲೈಬ್ರರಿ ವ್ಯಾನ್ ಆಗಿರುತ್ತೆ. ಈ ವ್ಯಾನ್ಗಳು MPLA LAD ನಿಧಿಯ
ಮೂಲಕ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಏನು ಹೇಳಿ? ಮೊಬೈಲ್ ಲೈಬ್ರರಿ ವ್ಯಾನ್ ಮೂಲಕ ಇದನ್ನ ವ್ಯವಸ್ಥೆ ಮಾಡುತ್ತೇವೆ. ಪ್ರತಿ 15 ದಿನಗಳಿಗೊಮ್ಮೆ ಈ ಮೊಬೈಲ್ ಲೈಬ್ರರಿ ವ್ಯಾನ್ ಹಳ್ಳಿಗೆ ಭೇಟಿ ನೀಡುತ್ತದೆ. ಜೊತೆಗೆ ಗ್ರಾಮದ ಜನರು ಅಥವಾ ಮಕ್ಕಳು ಆ್ಯಪ್ ಮೂಲಕ ಬೇಕಾದ ಪುಸ್ತಕಗಳನ್ನು ಬುಕ್ ಮಾಡಬಹುದು. ನಂತರ ಮೊಬೈಲ್ ವ್ಯಾನ್ ಆ ಪುಸ್ತಕಗಳನ್ನು ಹಳ್ಳಿಗೆ ತಂದುಕೊಡುತ್ತದೆ. ಆವಾಗ ಪುಸ್ತಕಗಳನ್ನು ಓದಿ ಮುಗಿಸಿದ ನಂತರ ಅದನ್ನು ಮತ್ತೆ ವಾಪಸ್ ಪಡೆಯುವ ವ್ಯವಸ್ಥೆ ಕೂಡ ಇರುತ್ತದೆ. ನೋಡೋದ ಇದನ್ನ ಈಗ ಇಲ್ಲಿ ನೋಟ್ಸಲ್ಲಿ ನೋಟ್ ಮಾಡ್ಕೊಳ್ಳೋರ್ಗೆ ಇಲ್ಲಿ ಹೇಳ್ತೀನಿ. ಗುಜರಾತ್ನಲ್ಲಿ ಗ್ರಾಮೀಣ ಸೇತು ಆ್ಯಪ್ ಡಿಜಿಟಲ್ ಲೈಬ್ರರಿ ಆ್ಯಪ್ ಅನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಗಸ್ಟ್ 12, 2026ರಂದು ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದನ್ನು ಉದ್ಘಾಟಿಸಿದ್ದಾರೆ. ಯಾರು ಇನಾಗ್ರೇಟ್ ಮಾಡಿರೋದು ಅಂದರೆ ಅಮಿತ್ ಶಾ ಅವರು ಆಗಸ್ಟ್ 12ನೇ ತಾರೀಕು ಈಗ ಗ್ರಾಮೀಣ ಸೇತು ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಇದ್ರ ಮುಖ್ಯ ಉದ್ದೇಶವನ್ನು ನೋಡೋದ ಫಸ್ಟು ಈ ಗಾಂಧಿನಗರ ಲೋಕಸಭಾ ಕ್ಷೇತ್ರದ ಗ್ರಾಮೀಣ ಮತ್ತು ನಗರ ಗ್ರಂಥಾಲಯವನ್ನು ಭೇಟಿಯಾಗಿ ಸಂಪರ್ಕಿಸುವುದು. ಪ್ರತಿ ಹಳ್ಳಿಯಲ್ಲೂ ಅದರಲ್ಲೂ ಶಾಲೆಗಳ ಹತ್ತಿರವೇ ಗ್ರಂಥಾಲಯವನ್ನು ಸ್ಥಾಪಿಸುವುದು. ಇದು ಯಾವಾಗ ಬಿಡುಗಡೆ ಆಯಿತು? ಆಗಸ್ಟ್ 12, 2026 ಅಂತ ಅಂದೆ. ಯಾಕೆ ಅವತ್ತಿನ ದಿವಸನೇ ಅಂತ ನೋಡೋದ. ಪದ್ಮಶ್ರೀ S.R. ರಂಗನಾಥ್ ಅವರ ಜನ್ಮದಿನದಂದು ಇದನ್ನ ಅವರು ಜನ್ಮದಿನವಾಗಿರುತ್ತೆ. ಯಾರ್ದು? S.R. ರಂಗನಾಥ್ ಅವರದು ಆಗಸ್ಟ್ 12 ಬರ್ತ್ ಆ್ಯನಿವರ್ಸರಿ ಇರುತ್ತೆ. ಇದನ್ನು ರಾಷ್ಟ್ರೀಯ ಗ್ರಂಥಾಲಯ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆಗಸ್ಟ್ 12ನೇ ತಾರೀಕು ಇವರ R.S. ರಂಗನಾಥ್ ಅವರ ಬರ್ತ್ ಆ್ಯನಿವರ್ಸರಿ ದಿನ ನಾವು ನ್ಯಾಷನಲ್ ಲೈಬ್ರರಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆ ಆ್ಯಪ್ ಬಿಡುಗಡೆ ಮಾಡಲಾಗಿದೆ. R.S. ರಂಗನಾಥ್ ಅವರನ್ನು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ಯಾರು? ಭಾರತದ ಗ್ರಂಥಾಲಯದ ವಿಜ್ಞಾನದ ಪಿತಾಮಹ ಯಾರು ಅಂತ ಅಂದರೆ R.S. ರಂಗನಾಥ್ ಅವರು. ಅವರ ನೆನಪಿಗೆ ಹುಟ್ಟಿದ ಜನ್ಮ ದಿನದಂದು ರಾಷ್ಟ್ರೀಯ ಗ್ರಂಥಾಲಯ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾವತ್ತು ಅಂದರೆ ಆಗಸ್ಟ್ 12ನೇ ತಾರೀಕು ನ್ಯಾಷನಲ್ ಲೈಬ್ರರಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಜೊತೆಗೆ ಇದರ ವಿಶೇಷತೆ ಅಂತ ನೋಡೋದಾದರೆ ಈಗಾಗಲೇ ನಾನು ಹೇಳಿದೆ 63 ಹಳ್ಳಿಗಳಲ್ಲಿ ಹೊಸ ಗ್ರಂಥಾಲಯ ಸ್ಥಾಪನೆಯಾಗಿದೆ. ಇನ್ನು 752 ಗ್ರಂಥಾಲಯಗಳು ಈ ಆ್ಯಪ್ ಮೂಲಕ ಸಂಪರ್ಕವಾಗಿದೆ. 4 ದೊಡ್ಡ ಕೇಂದ್ರ ಗ್ರಂಥಾಲಯಗಳಲ್ಲಿ 2.8 ಲಕ್ಷ ಪುಸ್ತಕಗಳು ಗ್ರಾಮೀಣ ಗ್ರಂಥಾಲಯಗಳಿಗೆ ಲಭ್ಯ ಕೂಡ ಇದೆ. ಇನ್ನು ಇದರ ವಿಶೇಷತೆ ಮೊಬೈಲ್ ಲೈಬ್ರರಿ ವ್ಯಾನ್ ಅಂತ ಇರುತ್ತೆ. MP ಲ್ಯಾಂಡ್ ನಿಧಿಯಿಂದ ವ್ಯಾನ್ಗಳ ವ್ಯವಸ್ಥೆ. ಪ್ರತಿ 15 ದಿನಕ್ಕೊಮ್ಮೆ ಹಳ್ಳಿಗಳಿಗೆ ಹೋಗಿ ಆ್ಯಪ್ ಮೂಲಕ ಬುಕ್ ಮಾಡಿದ ಪುಸ್ತಕಗಳನ್ನು ತಲುಪಿಸಿ ವಾಪಸ್ ಹೋದಾದ್ಮೇಲೆ ವಾಪಸ್ ರಿಟರ್ನ್ ಕೂಡ ಅದು ಮಾಡೋ ವ್ಯವಸ್ಥೆ ಕೂಡ ಇರುತ್ತೆ. ಇನ್ನು ಇದರ ಮಹತ್ವ ಏನು ಅಂದರೆ ಗ್ರಾಮೀಣ ಮಕ್ಕಳಿಗೆ ದೊಡ್ಡ ಪುಸ್ತಕ ಭಂಡಾರದ ಪ್ರವೇಶ ಸಿಗುತ್ತದೆ. ಓದುವ ಹವ್ಯಾಸ ಬೆಳೆಸುವುದು ಮತ್ತು ಜ್ಞಾನದ ನಂತರ ಕಡಿಮೆ ಮಾಡುವುದು ಇದರ ಗುರಿಯಾಗಿರುತ್ತದೆ. ಇದನ್ನು ನೀವು ಸಿಂಪಲ್ ಆಗಿ ನೆನಪಿಟ್ಕೋಬೇಕು. ಯಾರು ಲಾಂಚ್ ಮಾಡಿದ್ದು? ಅಮಿತ್ ಶಾ ಅವರು. ಯಾವತ್ತು? ಆಗಸ್ಟ್ 12 ಲಾಂಚ್ ಮಾಡಿರೋದು. ಯಾವ ದಿನ ಇತ್ತು ಅವತ್ತು? R.S. ರಂಗನಾಥ್ ಇವರು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ಜೊತೆಗೆ ಅವ್ರ ಬರ್ತ್ ಆ್ಯನಿವರ್ಸರಿಯಿಂದ ನ್ಯಾಷನಲ್ ಲೈಬ್ರರಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. 63 ಹಳ್ಳಿಗಳಲ್ಲಿ ಸ್ಥಾಪನೆಯಾಗಿದೆ. 752 ಗ್ರಂಥಾಲಯಗಳ ಮೂಲಕ ಆ್ಯಪ್ ಮೂಲಕ ಗ್ರಂಥಾಲಯಗಳು ಈ ಆ್ಯಪ್ ಮೂಲಕ ಸಂಪರ್ಕ ಆಗಿರುತ್ತೆ. 2.8 ಲಕ್ಷ ಪುಸ್ತಕಗಳು ಇದರಲ್ಲಿದೆ. ಮೊಬೈಲ್ ವ್ಯಾನ್ ಲೈಬ್ರರಿ ಅಂತ ಒಂದು ವಿಶೇಷವಾಗಿ ಲಾಂಚ್ ಆಗಿರುತ್ತೆ. ಅದರಲ್ಲಿ 15 ದಿನಕ್ಕೊಮ್ಮೆ ಎವ್ರಿ ಹಳ್ಳಿಗಳಿಗೂ ಇದನ್ನು ಎವ್ರಿ ವಿಲೇಜ್ಗೂ ಇದು ವಿಸಿಟ್ ಆಗಿರುತ್ತೆ. ಯಾವ ಬುಕ್ಸ್ ಬೇಕು ಅಂತ ಜನರು ಅದನ್ನು ಬುಕ್ ಮಾಡ್ಕೋಬೇಕು. ಆಮೇಲಿಂದ 15 ದಿವಸಕ್ಕೆ ಬರುತ್ತಲ್ಲ ಆವಾಗ ರಿಟರ್ನ್ ಆಗುತ್ತೆ. ಇದಿಷ್ಟೇ ಸಿಂಪಲ್ ಆಗಿ ನಾವು ಇದನ್ನ ತಿಳ್ಕೊಳ್ಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ಆಗಸ್ಟ್ 2026ರಲ್ಲಿ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಭಾರತೀಯ ಸಮುದಾಯದ ಕೊಡುಗೆಯನ್ನು ಗೌರವಿಸಲು ಆಗಸ್ಟ್ 15ನ್ನು ಭಾರತ ದಿನ ಎಂದು ಅಧಿಕೃತವಾಗಿ ಘೋಷಿಸಿದ ದೇಶ ಯಾವುದು ಅಂತ ಕೇಳ್ತಿದ್ದಾರೆ. ಮೀನ್ಸ್ ಆಗಸ್ಟ್ 15 ಇಂಡಿಯಾದಲ್ಲಿ ಇಂಡಿಪೆಂಡೆನ್ಸ್ ಡೇ ನಡೀತು. ಎಷ್ಟನೇದು? 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15ನೇ ತಾರೀಕು ಸೆಲೆಬ್ರೇಟ್ ಆಯಿತು. ಎಲ್ಲರೂ ಮಾಡಿದ್ವಿ ಕೂಡ. ಜೊತೆಗೆ ಭಾರತ ದಿನ ಅಂತ ಯಾವ ದೇಶ ಘೋಷಣೆ ಮಾಡಿತ್ತು ಅಂತ ಕೇಳ್ತಿದೆ. ಯಾವ ದೇಶ ಘೋಷಣೆ ಮಾಡಿತ್ತು? ಆಪ್ಷನ್ಸ್ ನೋಡ್ತಾ, ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಬಿ ಅಮೆರಿಕ ಸಂಯುಕ್ತ ಸಂಸ್ಥಾನ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಕೆನಡಾ. ನಮ್ಮ ಸಮಯ ಸ್ಟಾರ್ಟ್ ಆಗುತ್ತೆ. ಸರಿಯಾದ ಉತ್ತರ ಯಾವುದು ನೋಡೋದಾ? ಅಮೆರಿಕ ಸಂಯುಕ್ತ ಸಂಸ್ಥಾನ, USA. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದರ ಬಗ್ಗೆ ನೋಡೋದಾ? ಆಗಸ್ಟ್ 15, 2026ರಂದು ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಹಲವಾರು ಪ್ರಮುಖ ರಾಜ್ಯಗಳು ಮತ್ತು ನಗರಗಳು ಆಗಸ್ಟ್ 15ನ್ನು ಅಧಿಕೃತವಾಗಿ ಭಾರತ ದಿನ ಅಂದರೆ ಇಂಡಿಯಾ ಡೇ ಎಂದು ಘೋಷಿಸಿ ಗೌರವಿಸಿದೆ ಅಂತ ಹೇಳ್ತಿದೆ. ಇದನ್ನು ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ, US ಅವರು ಇಂಡಿಯಾ ಡೇ ಅಂತ ಆಗಸ್ಟ್ 15 ಸೆಲೆಬ್ರೇಟ್ ಮಾಡಿದ್ದಾರೆ. ಅದು ಕೆಲವೊಂದು ಸಿಟೀಸಲ್ಲಿ ಕೂಡ ಸೆಲೆಬ್ರೇಟ್ ಆಗಿದೆ. ಯಾವ್ಯಾವ ಸಿಟಿ ಅಂತ ನೋಡೋದಾದ್ರೆ, ಪ್ರಕಟಣೆ ಹೊರಡಿಸಿದ ರಾಜ್ಯಗಳು ಅಂತ ನೋಡೋದಾದ್ರೆ, ಮೊದಲನೇದು ಸಿಟಿ ಮ್ಯಾಸಚ್ಯೂಸೆಟ್ಸ್, ಮತ್ತೆ ಟೆಕ್ಸಾಸ್, ಮತ್ತೆ ಮಿಚಿಗನ್, ಮತ್ತೆ ನ್ಯೂಜೆರ್ಸಿ ಮತ್ತು ಜಾರ್ಜಿಯಾ ಸೇರಿದಂತೆ ಹಲವು ರಾಜ್ಯಗಳ ಗವರ್ನರ್ಗಳು ಹಾಗೂ ನಗರಗಳ ಮೇಯರ್ಗಳು ಈ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದ್ದರು. ಇದನ್ನ ಹೇಳ್ತಾ ಇರೋದು 2026ರಲ್ಲಿ ಭಾರತ ತನ್ನ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿತು. ಈ ಸಂದರ್ಭದಲ್ಲಿ ಅಮೆರಿಕ ಹಲವು ಪ್ರಮುಖ ರಾಜ್ಯಗಳು ಮತ್ತು ನಗರಗಳು ಆಗಸ್ಟ್ 15ರಂದು ಇಂಡಿಯಾ ಡೇ ಅಂತ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಘೋಷಣೆ ಮಾಡಿ ಸೆಲೆಬ್ರೇಟ್ ಮಾಡಿದೆ. ಅದರಲ್ಲೂ ಯಾವ್ಯಾವ ರಾಜ್ಯ ಅಂದರೆ 5 ರಾಜ್ಯ. ಯಾವುದು? ಮ್ಯಾಸಚ್ಯೂಸೆಟ್ಸ್, ಮತ್ತೆ ಟೆಕ್ಸಾಸು, 3ನೇದು ಮಿಚಿಗನ್ನು, 4ನೇದು ನ್ಯೂಜೆರ್ಸಿ, 5ನೇದು ಜಾರ್ಜಿಯಾ. ಈ 3 ರಾಜ್ಯಗಳಲ್ಲಿ ಗವರ್ನರ್ಗಳು ಮತ್ತು ಹಲವು ನಗರಗಳು ಕೂಡ ಇಂಡಿಯಾ ಡೇ ಅಂತ ಸೆಲೆಬ್ರೇಟ್ ಮಾಡಿದ್ದಾರೆ. ಮತ್ತೆ ಹಾಗಾದರೆ ಇದನ್ನು ಏನಕ್ಕೆ ಮಾಡಿದ್ರು? ಇಂಡಿಯಾ ಡೇ ಅಂತ ಆಗಸ್ಟ್ 15 ಯಾಕೆ ಮಾಡಿದ್ರು? ಯಾಕೆ ಅಂದರೆ, ಮೊದಲನೇದು ಅಮೆರಿಕದ ಆರ್ಥಿಕ, ಸಾಮಾಜಿಕ ಮತ್ತು ಶಿಕ್ಷಣ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಇಂಡಿಯನ್ ಅಮೆರಿಕನ್ ಕಮ್ಯುನಿಟಿ ನೀಡುತ್ತಿರುವ ಕೊಡುಗೆಯನ್ನು ಗೌರವಿಸುವುದಕ್ಕಾಗಿ ಇದನ್ನ ಮಾಡಿದ್ದಾರೆ. ಇದು ಫಸ್ಟ್ ಪಾಯಿಂಟ್ ಇರುತ್ತೆ. ಏನು? ಅಮೆರಿಕ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯಲ್ಲಿ ಭಾರತೀಯ ಅಮೆರಿಕನ್ ಸಮುದಾಯವನ್ನು ಅಪಾರ ಕೊಡುಗೆ ಕೊಟ್ಟು ಗೌರವಿಸುತ್ತಿದೆ. ಎರಡನೆಯದು, ಜಗತ್ತಿನ ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವುದು. ಅಂದರೆ ಇದು ಕೇವಲ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾತ್ರ ಅಲ್ಲ, ಜೊತೆಗೆ ಇದು ಭಾರತ ಮತ್ತು ಅಮೆರಿಕ ಸ್ನೇಹ ಮತ್ತು ಭಾರತೀಯ ಮೂಲದ ಅಮೆರಿಕ ಕನ್ನಡಿಗ ಕೊಡುಗೆಗಳನ್ನು ಗೌರವಿಸುವ ಸಂಕೇತ ಕೂಡ ಇದಾಗಿರುತ್ತದೆ ಎಂದು ಹೇಳ್ತಿದ್ದೇನೆ. ಈ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಮತ್ತು ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ದೇಶದ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವುದಾಗಿ. ಇನ್ನು ಈ ಆಚರಣೆಗಳು ಅಂತ ನೋಡೋದಾದ್ರೆ, ನ್ಯೂಯಾರ್ಕ್ನ ಪ್ರತಿಷ್ಠಿತ ಟೈಮ್ಸ್ ಸ್ಕ್ವೇರ್ನಲ್ಲಿ ಬೃಹತ್ ತ್ರಿವರ್ಣ ಧ್ವಜಾರೋಹಣ ಮತ್ತು ಭಾರತದ ಸಾಂಸ್ಕೃತಿಕ ಬೆಳವಣಿಗೆಗಳು
ವಿಜೃಂಭಣೆಯನ್ನ ನಡೆದವು. ಇಂಡಿಯನ್ ಡೇ ಪರೇಡ್ ಕೂಡ ಅಲ್ಲಿ ನಡೆಯಿತು ಅಂತ ಹೇಳ್ತಿದ್ದಾರೆ. ಇನ್ನು ಮತ್ತೊಂದು ಗಮನಾರ್ಹ ವಿಷಯ ಏನು ಅಂದ್ರೆ ಯಾವುದು ಈ ಟೈಮ್ ಸ್ಕ್ವೇರ್. ಅದರಲ್ಲಿ ಈ ಟೈಮ್ ಸ್ಕ್ವೇರ್ ನಲ್ಲಿ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅಂಗವಾಗಿ ಭವ್ಯ ಕಾರ್ಯಕ್ರಮ ಕೂಡ ನಡೆಸಿದ್ದಾರೆ. ತ್ರಿವರ್ಣ ಧ್ವಜಾರೋಹಣ ನಡೆದಿದೆ, ಇಂಡಿಯನ್ ಡೇ ಸೆಲೆಬ್ರೇಷನ್ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮೆರವಣಿಗೆ ಕೂಡ ನಡೆದಿದೆ. ಇವುಗಳ ಮೂಲಕ ಅಮೆರಿಕದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಭಾರತ ಸ್ವಾತಂತ್ರ್ಯ ದಿನಾಚರಣೆಗೆ ಗೌರವ ಸಲ್ಲಿಸಲಾಯಿತು ಅಂತ ಹೇಳ್ತಿದೆ. ಇನ್ನು ಪರೀಕ್ಷಾ ದೃಷ್ಟಿಕೋನದಿಂದ ಅಂತ ನೋಡೋದಾದ್ರೆ ಪ್ರಸಕ್ತ ವಿದ್ಯಮಾನ ಅಂತ ನೋಡೋದಾದ್ರೆ ಅಮೆರಿಕಾದ ರಾಜ್ಯಗಳಿಂದ ಆಗಸ್ಟ್ 15 ಇಂಡಿಯನ್ ಡೇ ಎಂದು ಘೋಷಣೆ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಇದು ಹಿನ್ನೆಲೆ? ಇದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಗಿರುತ್ತೆ. ಜೊತೆಗೆ ಭಾರತೀಯ ಅಮೆರಿಕನ್ ಸಮುದಾಯ USA-ನಲ್ಲಿ 2ನೇ ಅತಿ ದೊಡ್ಡ ವಲಸಿಗ ಸಮುದಾಯ ಕೂಡ ಆಗಿರುತ್ತೆ. ಇನ್ನ ಮುಂದಿನ ಪ್ರಶ್ನೆ, ಆಗಸ್ಟ್ 2026ರಲ್ಲಿ ದೇಶದ ಮೊದಲ ಕಪ್ಪು ಕತ್ತಿನ ಕೊಕ್ಕರೆ ಉತ್ಸವವನ್ನು ಎಲ್ಲಿ ಆಯೋಜಿಸಲಾಯಿತು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಎಲ್ಲಿ? ಇಂಡಿಯಾದಲ್ಲಿ ಕಪ್ಪು ಕತ್ತಿನ ಕೊಕ್ಕರೆ ಉತ್ಸವವನ್ನು ಎಲ್ಲಿ ಆಯೋಜಿಸಲಾಯಿತು, ಎಲ್ಲಿ ಸೆಲೆಬ್ರೇಟ್ ಮಾಡಿದ್ರು? ಬ್ಲ್ಯಾಕ್ ನೆಕ್ ಕ್ರೇನ್ ಫೆಸ್ಟಿವಲ್ ಅಂತ ಕ್ವಶನ್ ಇದೆ. ಆಪ್ಷನ್ಸ್ ನೋಡಿದ, ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಲಡಾಖ್, ಆಪ್ಷನ್ ಸಿ ಹಿಮಾಚಲ ಪ್ರದೇಶ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ. ಯಾವ ರಾಜ್ಯದಲ್ಲಿ? ಆನ್ಸರ್ನ ಗೆಸ್ ಮಾಡಿ ಸ್ನೇಹಿತರೆ. ಸರಿಯಾದ ಉತ್ತರ ಲಡಾಖ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಬ್ಲ್ಯಾಕ್ ನೆಕ್ ಕ್ರೇನ್ ಫೆಸ್ಟಿವಲ್ ಲಡಾಖ್ನಲ್ಲಿ 2026ರಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಜೊತೆಗೆ ಈ ಬ್ಲ್ಯಾಕ್ ನೆಕ್ ಕ್ರೇನ್ ಕೂಡ ಲಡಾಖ್ನ ರಾಜ್ಯ ಪಕ್ಷಿಯಾಗಿದೆ. ಆಮೇಲಿಂದ ಸಿಕ್ಕಿಂ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಅಂದ್ರೆ ಬ್ಲಡ್ ಪೀಸೆಂಟ್. ಯಾವುದು? ಸಿಕ್ಕಿಂದು ಬ್ಲಡ್ ಪೀಸೆಂಟ್. ಸಿಕ್ಕಿಂ ರಾಜ್ಯ ಪಕ್ಷಿ ಯಾವುದು? ಬ್ಲಡ್ ಪೀಸೆಂಟ್. ಇನ್ನು ಹಿಮಾಚಲ ಪ್ರದೇಶದ ರಾಜ್ಯ ಪಕ್ಷಿ ಯಾವುದು ಅಂದ್ರೆ ವೆಸ್ಟರ್ನ್ ಟ್ರಗೋಪನ್. ಏನು ರಾಜ್ಯ ಪಕ್ಷಿ ಯಾವುದು ಹಿಮಾಚಲ ಪ್ರದೇಶದ ಅಂದ್ರೆ ವೆಸ್ಟರ್ನ್ ಟ್ರಗೋಪನ್. ಇದು ಕೆಲವೊಂದು ಎಕ್ಸಾಮ್ಸ್ಗೆ ಇದು ಇಂಪಾರ್ಟೆಂಟ್ ಆಗಿದೆ. SSCಯಲ್ಲಿ ಕೇಳುವಂಥ ಚಾನ್ಸಸ್ ಕೂಡ ಇರುತ್ತೆ ಇದರಲ್ಲಿ. KPS ಅಲ್ಲೂ ಕೇಳಬಹುದು. ಗಮನ ಇಟ್ಟು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಇನ್ನು ಅರುಣಾಚಲ ಪ್ರದೇಶದ ರಾಜ್ಯ ಪಕ್ಷಿ ಯಾವುದು ಅಂದ್ರೆ ಗ್ರೇಟ್ ಹಾರ್ನ್ ಬಿಲ್. ಯಾವುದು? ಗ್ರೇಟ್ ಹಾರ್ನ್ ಬಿಲ್. ಇದು ಅರುಣಾಚಲ ಪ್ರದೇಶದ ರಾಜ್ಯ ಪಕ್ಷಿಯಾಗಿದೆ. ಲಡಾಖ್ನ ರಾಜ್ಯ ಪಕ್ಷಿ ಲೇಟೆಸ್ಟ್ ಇದೆ. ಯಾವುದು ರಾಜ್ಯ ಪಕ್ಷಿ ಅಂದ್ರೆ ಬ್ಲ್ಯಾಕ್ ನೆಕ್ ಕ್ರೇನ್ ಆಗಿರುತ್ತೆ. ಇನ್ನು ಇದರ ಬಗ್ಗೆ ನೋಡೋದ, ಲಡಾಖ್ ಲಾಂಚಸ್ ಫಸ್ಟ್ ಬ್ಲ್ಯಾಕ್ ನೆಕ್ ಕ್ರೇನ್ ಫೆಸ್ಟಿವಲ್ ಆಗಸ್ಟ್ 11 ಮತ್ತು 11ರಿಂದ 14, 2026ರವರೆಗೆ ಲಡಾಖ್ನ ಲೇ, ತೋಸ್ಕರ್ ಮತ್ತು ಹಾನ್ ಲೇ ಪ್ರದೇಶದಲ್ಲಿ ಭಾರತದ ಮೊದಲು ಕಪ್ಪು ಕತ್ತಿನ ಕೊಕ್ಕರೆ ಉತ್ಸವ ನಡೆಯಿತು. ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರು ಈ ಐತಿಹಾಸಿಕ ಉತ್ಸವಕ್ಕೆ ಚಾಲನೆ ಕೂಡ ನೀಡಿದ್ದಾರೆ. ಎಷ್ಟು ದಿನ ಈ ಸೆಲೆಬ್ರೇಟ್? 4 ದಿನ ಸೆಲೆಬ್ರೇಟ್ ಮಾಡಿದ್ರು. ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಎಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಅಂದ್ರೆ ತೋಸ್ಕರ್ ಮತ್ತೆ ಹಾನ್ಲೆ ಪ್ರದೇಶದಲ್ಲಿ ಈ ಕಪ್ಪು ಕತ್ತಿನ ಕುದುರೆ ನಡೆದಿದ್ದು ಸೆಲೆಬ್ರೇಟ್ ಆಗಿರೋದು. ಇದನ್ನ
ಯಾರು ಚಾಲನೆ ಮಾಡಿದ್ದು ಅಂದರೆ ಇನಾಗ್ರೇಟ್ ಮಾಡಿದ್ದು ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರು ಇನಾಗ್ರೇಟ್ ಮಾಡಿರೋದು ಅಂತ ಹೇಳ್ತಿದೆ. ನೆಕ್ಸ್ಟ್ ಇದರ ಉತ್ಸವ ಲಡಾಖ್ನ ಚಿಂಗ್ಮೆಕೋಂಗ್. ಇನ್ನು ಇದರ ಉದ್ದೇಶ ಏನು ಅಂತ ನೋಡೋದಾದ್ರೆ ಅಪಾಯದಂಚಿನಲ್ಲಿರುವ ಕಪ್ಪು ಕತ್ತಿನ ಕೊಕ್ಕರೆಗಳ ಸಂರಕ್ಷಣೆ, ಲಡಾಖ್ನ ಚಾಂಗ್ಥಾಂಗ್ ತೇವಾಂಶವುಳ್ಳ ಪ್ರದೇಶಗಳ ರಕ್ಷಣೆ ಮತ್ತು ಪರಿಸರ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸಲು ಇದರ ಉದ್ದೇಶ ಕೂಡ ಆಗಿರುತ್ತೆ. ಮೀನ್ಸ್ ಚಾಂಗ್ಥಾಂಗ್ ವೆಟ್ಲ್ಯಾಂಡಲ್ಲಿ ಇದರದ್ದು ರಕ್ಷಣೆ ಮತ್ತು ಪರಿಸರ ಪ್ರವಾಸೋದ್ಯಮ ಪ್ರೋತ್ಸಾಹಿಸುತ್ತದೆ. ಇನ್ನು ಇದು ಸಂಸ್ಥೆಗಳು ಭಾಗವಹಿಸುವಿಕೆ ಅಂತ ನೋಡೋದಾದ್ರೆ ಭಾರತದ ಸಂಶೋಧಕರು ಮತ್ತು ವಿಶ್ವಸಂಸ್ಥೆ ಪ್ರತಿನಿಧಿಗಳ ಜೊತೆಗೆ ಕೊಕ್ಕರೆಗಳ ಗಣನೀಯ ಜನಸಂಖ್ಯೆಯನ್ನು ಹೊಂದಿರುವ ಭೂತಾನ್ ಮತ್ತು ನೇಪಾಳ ಪ್ರದೇಶಗಳ ತಜ್ಞರು ಈ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ಯಾರು ಭಾಗವಹಿಸಿದ್ದು ಅಂದರೆ ಭೂತಾನ್ ಮತ್ತು ನೇಪಾಳ ದೇಶದ ತಜ್ಞರು. ಕೊಕ್ಕರೆಗಳ ಗಣನೀಯತೆ ಜನಸಂಖ್ಯೆ ಹೊಂದಿರುವ ಭೂತಾನ್ ಮತ್ತು ನೇಪಾಳ ದೇಶದ ತಜ್ಞರು ಇದರಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಲಡಾಖ್ನ ರಾಜ್ಯ ಪಕ್ಷಿ ಕಪ್ಪು ಕತ್ತಿನ ಕೊಕ್ಕರೆ ಅಂತ 2021ರಲ್ಲಿ ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಅಧಿಕೃತ ರಾಜ್ಯ ಪಕ್ಷಿ ಎಂದು ಘೋಷಿಸಲಾಗಿದೆ. ಸ್ಟೇಟ್ ಬರ್ಡ್ ಅಂತ 2021ನೇ ಇಸ್ವಿಯಲ್ಲಿ ಲಡಾಖ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು ಸಂತಾನೋತ್ಪತ್ತಿ ತಾಣ ಅಂತ ನೋಡೋದಾದ್ರೆ ಭಾರತದಲ್ಲಿ ಈ ಅಪರೂಪದ ಕೊಕ್ಕರೆಗಳು ಸಂತಾನೋತ್ಪತ್ತಿ ಮಾಡುವ ಏಕೈಕ ತಾಣ ಲಡಾಖ್ ಪ್ರದೇಶವಾಗಿರುತ್ತೆ. ಸಂತಾನೋತ್ಪತ್ತಿ ಮಾಡುವ ಏಕೈಕ ಪ್ರದೇಶ ಎಲ್ಲಿ ಅಂತ ನೋಡೋದಾದ್ರೆ ಭಾರತದಲ್ಲಿರುವ ಲಡಾಖ್ ಪ್ರದೇಶದಲ್ಲಿ ಸಂತಾನೋತ್ಪತ್ತಿ ಮಾಡುತ್ತದೆ. ಇನ್ನು ಇದರ ವಿಶೇಷತೆ ಅಂತ ನೋಡೋದಾದ್ರೆ ಪ್ರಪಂಚದಲ್ಲಿ ಅತಿ ಎತ್ತರದ ಹಿಮಾಲಯದ ಆಲ್ಪೈನ್ ಪ್ರದೇಶಗಳಲ್ಲಿ ವಾಸಿಸುವ ಏಕೈಕ ಕೊಕ್ಕರೆ ತಳಿ ಇದಾಗಿದೆ. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಇದ್ರದ್ದು ಸೈಂಟಿಫಿಕ್ ಹೆಸರು, ಸೈಂಟಿಫಿಕ್ ನೇಮ್ ಏನು ಅಂತ ನೋಡೋದಾದ್ರೆ ಗ್ರಾಸ್ ನೈಗ್ರಿಕೋಲಿಸ್ ಅಂತ ಏನೇಳಿ ವೈಜ್ಞಾನಿಕ ಹೆಸರು ಏನು ಕಪ್ಪು ಬಣ್ಣದ ಕೊಕ್ಕರೆದು ಅಂದರೆ ಗ್ರಾಸ್ ನೈಗ್ರಿಕೋಲಿಸ್. ಇನ್ನು IUCN ಸ್ಟೇಟಸ್ ನೋಡೋದಂದ್ರೆ ಬೆದರಿಕೆಗೊಳಪಟ್ಟ ಜೀವಿಯಾಗಿರುತ್ತೆ. ಇನ್ನು ಲಡಾಖ್ನ ರಾಜ್ಯ ಪ್ರಾಣಿಯಾಗಿರುತ್ತೆ ಸ್ನೋ ಲೆಪರ್ಡ್, ಹಿಮ ಚಿರತೆ ಆಗಿರುತ್ತೆ. ಇನ್ನು ಲಡಾಖ್ನ ರಾಜ್ಯ ಪಕ್ಷಿ ಕಪ್ಪು ಕತ್ತಿನ ಕುದುರೆಯಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಈಶಾನ್ಯ ಭಾರತದಲ್ಲಿ ಕ್ಯಾಸ್ಕೇಡ್ ಕಪ್ಪೆಗಳ ಮೀನ್ಸ್ ಕ್ಯಾಸ್ಕೇಡ್ ಫ್ರಾಗ್ಸ್ ಇನ್ನೊಂದು ಹೆಸರು ಅಮೊಲೊಪ್ಸ್ 3 ಹೊಸ ತಳಿಗಳನ್ನು ಪತ್ತೆ ಹಚ್ಚಲಾಗಿದೆ. ಈ ಕಪ್ಪೆಗಳ ಪ್ರಮುಖ ಆವಾಸಸ್ಥಾನದ ವಿಶೇಷತೆ ಏನು ಅಂತ ಕೇಳಿದೆ ಕ್ವಶನ್. ಆಪ್ಷನ್ಸ್ ನೋಡ್ತಾ, ಆಪ್ಷನ್ ಎ ಶುಷ್ಕ ಮರುಭೂಮಿ ಪ್ರದೇಶಗಳು, ಆಪ್ಷನ್ ಬಿ ವೇಗವಾಗಿ ಹರಿಯುವ ಅರಣ್ಯ ತೊರೆಗಳು ಮತ್ತು ಜಲಪಾತಗಳ ಬಂಡೆಗಳು, ಆಪ್ಷನ್ ಸಿ ಆಳವಾದ ಸಮುದ್ರದ ನೀರು, ಆಪ್ಷನ್ ಡಿ ಹಿಮಾಲಯದ ಹಿಮಚಾರ್ ನದಿಯ ಶಿಖರಗಳು. ನಿಮ್ಮ ಆನ್ಸರ್ಸ್ನ ಗೆಸ್ ಮಾಡಿ ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ ಬಿ ವೇಗವಾಗಿ ಹರಿಯುವ ಅರಣ್ಯ ತೊರೆಗಳು ಮತ್ತು ಜಲಪಾತಗಳ ಬಂಡೆಗಳು. ಇನ್ನು ಕ್ಯಾಸ್ಕೇಡ್ ಫ್ರಾಗ್ ಇದು ಈಶಾನ್ಯ ಭಾರತದ ಜೀವ ವೈವಿಧ್ಯ ಸಮೃದ್ಧ ಅರಣ್ಯಗಳಲ್ಲಿ ವೈಜ್ಞಾನಿಕ ಕ್ಯಾಸ್ಕೇಡ್ ಕಪ್ಪೆಗಳ 3 ಹೊಸ ಪ್ರಭೇದಗಳನ್ನು ಪತ್ತೆ ಹಚ್ಚಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಕ್ಯಾಸ್ಕೇಡ್ ಫ್ರಾಗ್ ಎಂದರೆ ಏನು ಅಂತ ಫಸ್ಟು ನಾನು ಹೇಳ್ತೀನಿ ಕೇಳಿ. ಈ ಮೊದಲಿಗೆ ಈ ಕ್ಯಾಸ್ಕೇಡ್ ಫ್ರಾಗ್ ಎಂಬುದು ಒಂದು ಕಪ್ಪೆ, ಅಮೊಲೊಪ್ಸ್ ಎಂಬ ಕುಲಕ್ಕೆ ಸೇರಿದೆ. ಇದೊಂದು ಯಾವ ಕುಲಕ್ಕೆ ಸೇರಿದೆ? ಅಮೊಲೊಪ್ಸ್ ಅನ್ನೋ
ಕುಲಕ್ಕೆ ಸೇರಿದೆ. ಇವು ಸಾಮಾನ್ಯವಾಗಿ ಜಲಪಾತದ ಬಳಿ ಇರುತ್ತೆ ಮತ್ತೆ ಬಂಡೆಗಳಿಂದ ಕೂಡಿದ ನೀರಿನ ಪ್ರದೇಶದಲ್ಲಿರುತ್ತೆ ಮತ್ತು ವೇಗವಾಗಿ ಹರಿಯುವ ಅರಣ್ಯದ ತೊರೆಗಳ ಸುತ್ತಮುತ್ತಲಲ್ಲಿ ಕಂಡುಬರುತ್ತದೆ ಇದು ಈ ಕ್ಯಾಸ್ಕಾಡ್ ಫ್ರಾಕ್ಸ್. ಮತ್ತೆ ಅಮೆಲಾಪ್ಸ್ ಕುಲವು ಏಷ್ಯಾದಾದ್ಯಂತ ಕಂಡುಬರುವ ಸುಮಾರು 100 ಪ್ರಭೇದಗಳಲ್ಲಿ ಒಂದು ಒಳಗೊಂಡಿರುತ್ತೆ. ಇವು ಏಕೆ ಮುಖ್ಯ ಅಂತ ನೋಡೋದಾದ್ರೆ, ಈ ಕಪ್ಪೆಗಳು ಕೇವಲ ಸಾಮಾನ್ಯ ಆಂಫಿಬಿಯನ್ಸ್ ಆಗಿರಕ್ಕೆ ಸಾಧ್ಯ ಇಲ್ಲ. ಇವು ಪರಿಸರ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಕೀಟಗಳ ಸಂಖ್ಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ಜಲಚರ ಮತ್ತು ಭೂಚರ ಆಹಾರ ಜಾಲ ನಡುವೆ ಸಂಪರ್ಕ ಕಲ್ಪಿಸುತ್ತೆ. ಮತ್ತೆ ಸ್ವಚ್ಛ ನೀರಿನ ಪರಿಸರ ವ್ಯವಸ್ಥೆಯಲ್ಲಿ ಸೂಕ್ಷ್ಮ ಜೀವಿಗಳು ಬಯೋ ಇಂಡಿಕೇಟರ್ಸ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಇಂತಹ ಕಪ್ಪೆಗಳ ಆರೋಗ್ಯ ಮತ್ತು ಉಪಸ್ಥಿತಿಯಲ್ಲಿ ಒಂದು ಪ್ರದೇಶದ ನೀರಿನ ಪರಿಸರದ ಸ್ಥಿತಿಯ ಬಗ್ಗೆ ನಮಗೆ ಮಾಹಿತಿ ಕೂಡ ಸಿಗಬಹುದು. ಇನ್ನೊಂದ್ಸತಿ ಹೇಳ್ತೀನಿ, ಈ ಕಪ್ಪೆಗಳು ಅಮೆಲಾಪ್ಸ್ ಕುಲಕ್ಕೆ ಸೇರಿವೆ. ಮತ್ತೆ ಇವು ವಾಸಸ್ಥಾನ ಅಂತ ನೋಡೋದಾದ್ರೆ, ಇವು ಸಾಮಾನ್ಯವಾಗಿ ಬಂಡೆಗಳಲ್ಲಿರುವ ಜಲಪಾತಗಳು ಮತ್ತೆ ವೇಗವಾಗಿ ಹರಿಯುವ ಅರಣ್ಯ ತೊರೆಗಳ ಸುತ್ತಮುತ್ತಲಿನಲ್ಲಿ ಕಂಡುಬರುತ್ತದೆ. ಈ ಕುಲವು ಏಷ್ಯಾದಾದ್ಯಂತ ಹರಡಿಸುವ ಸುಮಾರು 100 ಪ್ರಭೇದಗಳನ್ನು ಒಳಗೊಂಡಿರುತ್ತದೆ. ಇನ್ನ ಪರಿಸರ ಪಾತ್ರ ಅಂತ ನೋಡೋದಾದ್ರೆ, ಕ್ಯಾಸ್ಕೇಡ್ ಕಪ್ಪೆಗಳು ಜಲಚರ ಮತ್ತು ಭೂಚರ ಆಹಾರ ಜಾಲಗಳನ್ನು ಸಂರಕ್ಷಿಸುವ, ಕೀಟಗಳ ಸಂಕೇತವನ್ನು ನಿಯಂತ್ರಿಸುವ ಹಾಗೂ ಸ್ವಚ್ಛ ನೀರಿನ ಪರಿಸರ ವ್ಯವಸ್ಥೆಗಳ ಸೂಕ್ಷ್ಮ ಸೂಚಕಗಳಾಗಿ ಕಾರ್ಯನಿರ್ವಹಿಸುವ ಪ್ರಮುಖ ಪರಿಸರ ಆಧಾರ ಸ್ತಂಭವಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಲೈಡ್. ಇದು ಕ್ಯಾಸ್ಕೇಡ್ ಕಪ್ಪೆಯ 3 ಹೊಸ ಪ್ರಭೇದಗಳು ಇವೆ. 3 ನ್ಯೂ ಸ್ಪೀಷೀಸ್ ಇದೆ. ಯಾವುದು ಈಗ ಅಂತ ನೋಡೋದಾದ್ರೆ, ಫಸ್ಟ್ ಒನ್ನು ಅಮೆಲಾಪ್ಸ್ ಅಮಾಚಿ ಅಂತ ಮೊದಲನೇದು. ಇದನ್ನು ತೀವ್ರವಾದ ಜಂಪಿಂಗ್ ಹಿಲ್ಸ್ ನಲ್ಲಿ ಪತ್ತೆ ಹಚ್ಚಲಾಗಿದೆ. ಇದರ ಹೆಸರು ಬಹಳ ವಿಶೇಷವಾದ ರೀತಿಯಲ್ಲಿ ಇಡಲಾಗಿದೆ. ಕೇರಳದ ದಿವಂಗತ ಸಮಾಜ ಸೇವಕಿ ಮತ್ತು ಲೋಕೋಪಕಾರಿ ಪದ್ಮಿನಿ ವರ್ಕಿ ಅವರ ಗೌರವಾರ್ಥವಾಗಿ ಸಲುವಾಗಿ ಇದಕ್ಕೆ ಅಮಾಚಿ ಎಂಬ ಹೆಸರು ಕೂಡ ನೀಡಲಾಗಿದೆ. ಅಮಾಚಿ ಎಂದರೆ ಪ್ರೀತಿಯಿಂದ ಕರೆಯುವ ತಾಯಿ ಎಂಬ ಪದದ ಅರ್ಥ. ಇದರ ದೇಹವು ಬಿಳಿ ಕಂದು ಬಣ್ಣದಲ್ಲಿದ್ದು ಆದರೆ ಆಮೇಲೆ ಆಲಿವ್ ಹಸಿರು ಜಾಲದಂತಹ ವಿನ್ಯಾಸ ಕಂಡುಬರುತ್ತದೆ. ಸೊ ಇದಕ್ಕೆ ಅಮೆಲಾಪ್ಸ್ ಅಮಾಚಿ ಅಂತ ಹೆಸರು ಇಟ್ಟಿರೋದು. ಏನಕ್ಕೆ ಅಮೆಲಾಪ್ಸ್ ಅಮಾಚಿ ಅಂತ ಹೆಸರಿಟ್ಟಿರೋದು? ಇದು ತೀವ್ರವಾದ ಜಂಪು ಬೆಟ್ಟಗಳಲ್ಲಿ ಪತ್ತೆ ಹಚ್ಚಲಾಗಿದೆ. ಫೌಂಡ್ ಆಗಿರೋದು ಜಂಪು ಈ ಬೆಟ್ಟಗಳು. ಇದಕ್ಕೆ ಯಾಕೆ ಇದು ಹೆಸರು ಬಂದಿದ್ದು ಅಂದ್ರೆ, ಕೇರಳದ ದಿವಂಗತ ಸಮಾಜ ಸೇವಕಿ ಮತ್ತು ಲೋಕೋಪಕಾರಿ ಪದ್ಮಿನಿ ವರ್ಕಿ ಅವರಿಂದ ಈ ಹೆಸರು ಇಟ್ಟಿರೋದು. ಜೊತೆಗೆ ಅಮಾಚಿ ಅಂದ್ರೆ ಪ್ರೀತಿಯಿಂದ ತಾಯಿ ಅಂತ ಅರ್ಥ. ಸೊ ಅದಕ್ಕೆ ಇದು ಹೆಸರು ಇಟ್ಟಿರೋದು. ನೆಕ್ಸ್ಟ್ ಇದು ಯಾವ ಕಲರ್ ಇಂದ ಕಂದು ಬಣ್ಣವಾಗಿರುತ್ತೆ, ಆಮೇಲಿಂದ ಆಲಿವ್ ಹಸಿರು ಬಣ್ಣಗೆ ಜಲದಂತಹ ವಿನ್ಯಾಸಗೊಳಿಸುತ್ತದೆ. ಇನ್ನ ಎರಡನೇ ಸ್ಪೀಷೀಸ್ ಯಾವುದು ಅಂದ್ರೆ ಅಮೆಲಾಪ್ಸ್ ಸೆಂಡೆನ್ಯೂ. ಅಮೆಲಾಪ್ಸ್ ಸೆಂಡೆನ್ಯೂ ಫ್ರಾಗ್ ಆಗಿರುತ್ತೆ. ಇದು ಎರಡನೇದು, ಇದು ಒಂದನೇದು. ಇದನ್ನು ನಾಗಾಲ್ಯಾಂಡ್ ನಲ್ಲಿ ಪತ್ತೆ ಹಚ್ಚಲಾಯಿತು ಮತ್ತು ಸೆಡೆನ್ಯೂ ಗ್ರಾಮದ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಇದು ಎಲ್ಲಿ ಫೌಂಡ್ ಔಟ್ ಆಗಿರೋದು ಅಂದ್ರೆ ನಾಗಾಲ್ಯಾಂಡ್ ಸ್ಟೇಟ್ ಅಲ್ಲಿ ಫೌಂಡ್ ಆಗಿರೋದು. ಜೊತೆಗೆ ಇದಕ್ಕೆ ಯಾಕೆ ಈ ಹೆಸರು ಅಂದ್ರೆ, ಈ ಸೆಡೆನ್ಯೂ ಅನ್ನೋದು ಒಂದು ಗ್ರಾಮ ಆಗಿರುತ್ತೆ, ಅಲ್ಲೇ ಫೌಂಡ್ ಆಗಿರೋದು. ಸೊ ಅದಕ್ಕೇನೆ ಸೆಡೆನ್ಯೂ ಅಂತ ಹೆಸರು ಇದಕ್ಕೆ ಬಂದಿದೆ.
ಇನ್ನು ಮೂರನೇದು ಯಾವುದು ಅಂದರೆ ಅಮೆಲಾಪ್ಸ್ ಬೆಲ್ಲ. ಇದು ಮೂರನೇ ಸ್ಪೀಷೀಸ್. ಇದನ್ನು ಪಶ್ಚಿಮ ಬಂಗಾಳದಲ್ಲಿ ಪತ್ತೆ ಹಚ್ಚಲಾಗಿದೆ. ಹಳದಿ, ಹಸಿರು ಅಥವಾ ಕೆಂಪು ಕಂದು ಬಣ್ಣದ ಮೊಸಾಯಿಕ್ ಮಾದರಿಯಲ್ಲಿ ಹೊಂದಿರುವ ಇದರ ಆಕರ್ಷಕ ಹಸಿರು ದೇಹದ ಕಾರಣದಿಂದ ಇದಕ್ಕೆ ಈ ಹೆಸರನ್ನು ನೀಡಲಾಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು ಅಂತ ಹೇಳ್ತೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಇದು ಎಲ್ಲಿ ಕ್ಯಾಸ್ಪರ್ ಫ್ರಾಕ್ಸ್, ಇದರಲ್ಲಿ 3 ಸ್ಪೀಷೀಸ್ ಇದೆ. ಇದು ಅಮೆಲಾಪ್ಸ್ ಅನ್ನೋ ಸ್ಪೀಷೀಸ್ಗೆ ಕ್ಯಾಟಗರಿಗೆ ಕುಲಕ್ಕೆ ಸೇರಿದೆ. ಇದು ಎಲ್ಲಿ ಫೌಂಡ್ ಔಟ್ ಆಗೋದು, ಮಾಮೂಲಿ ನಮಗೆಲ್ಲರಿಗೂ ಕಪ್ಪೆಯಲ್ಲಿ ಫೌಂಡ್ ಔಟ್ ಆಗಿದೆ, ನೀರಲ್ಲಿ ಅದೇ ರಿವರ್ಸ್ ಜಲಪಾತಗಳಲ್ಲಿ ಫೌಂಡ್ ಔಟ್ ಆಗಿರುತ್ತೆ, ಫೌಂಡ್ ಆಗಿದೆ. ಮತ್ತು ಇದು ಸಂಪದ ಕೀರ್ತಿ ಸಮ ಇನ್ನೇನು ಇರಲ್ಲ. ಜೊತೆಗೆ ಇದರಲ್ಲಿ 3 ಸ್ಪೀಷೀಸ್ ಇರುತ್ತೆ, ಇಂಪಾರ್ಟೆಂಟ್ ಸ್ಪೀಷೀಸು. ಮೊದಲನೇದು ಅಮೆಲಾಪ್ಸ್ ಪೀಚಿ ಅಮಾಚಿ, ಎರಡನೇದು ಅಮೆಲಾಪ್ಸ್ ಸಿಡಿನ್ಯೂ, ಮೂರನೇದು ಅಮೆಲಾಪ್ಸ್ ಬೆಲ್ಲ. ಅಮೆಲಾಪ್ಸ್ ಅಮಾಚಿ ಅಂದರೆ ಇದು ಪದ್ಮಿನಿ ವರ್ಕಿ ಅವರ ಹೆಸರಿಟ್ಟಿರೋದು. ಇದು ಜಂಬೂ ಬೆಟ್ಟದಲ್ಲಿ ಪತ್ತೆಯಾಗಿರೋದು. ಸೊ ಅವರರ್ಥವ ಪದ್ಮಿನಿ ವರ್ಕಿ ಅವರ ಗೌರವಾರ್ಥದಿಂದ ಈ ಹೆಸರಿಟ್ಟಿರೋದು. ಆಮೇಲೆ ಅಮಾಚಿ ಅಂದರೆ ತಾಯಿ ಇದಕ್ಕೆ. ಎರಡನೇದು ಅಮೆಲಾಪ್ಸ್ನಲ್ಲಿ ಇದು ನಾಗಾಲ್ಯಾಂಡ್ ಸ್ಟೇಟಲ್ಲಿ ಪತ್ತೆಯಾಗಿದೆ. ನಾಗಾಲ್ಯಾಂಡಲ್ಲಿ ಸಿಡಿನ್ಯೂ ಅನ್ನೋ ಗ್ರಾಮದಲ್ಲಿ ಇದು ಪತ್ತೆಯಾಗಿರೋದು. ಸೊ ಅದಕ್ಕೇನೆ ಸಿಡಿನ್ಯೂ ಅಂತ ಗ್ರಾಮದ ಹೆಸರೇ ಇದಕ್ಕೆ ಇಟ್ಟಿದ್ದಾರೆ. ಇನ್ನು ಮೂರನೇದು ಅಮೆಲಾಪ್ಸ್ ಬೆಲ್ಲ. ಇದು ಪಶ್ಚಿಮ ಬಂಗಾಳದಲ್ಲಿ ಪತ್ತೆಯಾಗಿರೋದು. ಹಳದಿ ಮತ್ತು ಹಸಿರು ಅಥವಾ ಕೆಂಪು ಕಂದು ಬಣ್ಣದ ಮೊಯಸ್ಕ್ ಮಾದರಿಯಲ್ಲಿ ಇದು ಇರುತ್ತೆ. ಜೊತೆಗೆ ಇದು ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬ ಹಸಿರು ದೇಹದ ಕಾರಣ ಇರೋದ್ರಿಂದ ಇದು ತುಂಬ ಜಾಸ್ತಿ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ, ಇವತ್ತಿನ ಕರೆಂಟ್ ಅಫೇರ್ಸ್ ಸ್ಕಿಪ್ ಮಾಡದೆ ನೋಡ್ತೀರಾ ಅಂತ ಹೇಳ್ತೀನಿ. ನಿಮ್ಗೇನಾದರೂ ಈ ವಿಡಿಯೋದು PDF ಬೇಕು ಅಂದರೆ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ PDF ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಹೇಳ್ತೀನಿ. ನಾನು PDF ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋದ. ಅಲ್ಲಿವರೆಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋದು. ಥ್ಯಾಂಕ್ ಯು.